ಎಲ್ಲರಿಗೂ ನಮಸ್ಕಾರ. ಶ್ರೀಮಾತಾರವಿಂದರ ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನನ್ನ ಹೃನ್ಮಂದಿರದಲ್ಲಿ ಅವರೀರ್ವರ ಭಾವ ಚಿತ್ರಗಳನ್ನು ದರ್ಶಿಸ್ತಾ ಈ ದಿನ ಒಂದು ವಿಶೇಷವಾದಂತಹ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ಹೇಳಿ ಸಂಕಲ್ಪಿಸಿದ್ವಿ. ಇದು ವಿಶೇಷವಾಗಿ ಮೈಸೂರು ರಮೇಶ್ ಅವರ ಸಲಹೆಯಂತೆ ನಡೀತಾ ಇರುವಂಥದ್ದೊಂದು ಕಾರ್ಯಕ್ರಮ. ಮಹಾಕವಿ ಕುವೆಂಪು ಅವರ ಒಂದು ಕವನ ಋತಚಿನ್ಮಯಿ ಜಗನ್ಮಾತೆಗೆ ಎನ್ನುವ ಒಂದು ಕವನವನ್ನು ನಾವು ಗಮನಿಸಿದಾಗ ಮಹರ್ಷಿ ಅರವಿಂದರ ಪೂರ್ಣಯೋಗದ ಪಥ ಏನಿದೆ, ಪೂರ್ಣಯೋಗದ ಸಿದ್ಧಾಂತ ಏನಿದೆ, ಅದಕ್ಕೆ ತುಂಬ ಸನಿಹದಲ್ಲಿ ಈ ಕವನದಲ್ಲಿ ಬರ್ತಕ್ಕಂಥ ಐಡಿಯಾ ಅಥವಾ ಈ ಕವನದ ಕೇಂದ್ರ ಬಿಂದು ಏನಿದೆ, ತತ್ವ ಏನಿದೆ, ಅದು ಹೆಚ್ಚು ಕಡಿಮೆ 90% ಬಹುಶಃ ಮಹಾಕವಿ ಕುವೆಂಪು ಅವರು ಮಹರ್ಷಿ ಅರವಿಂದರನ್ನ ಓದಿ ಅವರ ದಿವ್ಯ ಜೀವನ ಹಾಗೂ ಸಾವಿತ್ರಿ ಇತ್ಯಾದಿ ಮಹಾ ಗ್ರಂಥಗಳನ್ನು ಓದಿದ ಮೇಲೆ ಈ ಕವನವನ್ನು ರಚಿಸಿರಬಹುದೇನೋ ಅಂತ ನನಗೆ ಅನ್ನಿಸ್ತದೆ. ಅಷ್ಟು ಮಹರ್ಷಿ ಅರವಿಂದರ ಸಿದ್ಧಾಂತಕ್ಕೆ ಇದು ಅತ್ಯಂತ ಸಮೀಪವಾದ ಉದಾಹರಣೆಯಾಗಿದೆ. ಕನ್ನಡದಲ್ಲಿ ನಿದರ್ಶನ ರೂಪದಲ್ಲಿ ನಮಗೆ ಸಿಗ್ತದೆ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ. ಆ ಕಾರಣಕ್ಕಾಗಿ ರಮೇಶ್ ಅವರು ಈ ಪದ್ಯವನ್ನು ನನಗೆ ವಾಚನ ವ್ಯಾಖ್ಯಾನ ಮಾಡಿ ಅಂತ ಹೇಳಿ ಸೂಚಿಸಿದ್ರು ಅಂತ ಅನ್ನಿಸ್ತದೆ. ಜಗನ್ಮಹಾಕವಿಯಾಗಿ, ಮಹಾಯೋಗಿಯಾಗಿ ಶ್ರೀ ಅರವಿಂದರ ದರ್ಶನ ಅವರ ವಿಪುಲವಾದ ಸಾಹಿತ್ಯ ಗ್ರಂಥಗಳ ಶ್ರೇಣಿಯಲ್ಲಿ ಚಿತ್ರಿತವಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಅವರು ಕವಿಯೂ ಹೌದು, ಬರಹಗಾರರು ಹೌದು, ದಾರ್ಶನಿಕರು ಹೌದು, ಯೋಗಿಯೂ ಹೌದು, ಸ್ವತಂತ್ರ ಹೋರಾಟಗಾರರು ಹೌದು. ಹೀಗೆ ಬಹುಮುಖ ಬಹುಶ್ರುತ ಪ್ರತಿಭೆಯ ಒಂದು ಅನನ್ಯ ಉದಾಹರಣೆಯಾಗಿ ನಮ್ಮೆದುರುಗಡೆಗೆ ನಿಂತಿದ್ದಾರೆ. ಅವರ ದರ್ಶನ ವಿಶೇಷವಾಗಿ ತತ್ವಶಾಸ್ತ್ರಜ್ಞನ ತರ್ಕಬದ್ಧ ದರ್ಶನದ ಮಾತ್ರವಲ್ಲದೆ, ತರ್ಕಬದ್ಧವೂ ಹೌದು, ಅಷ್ಟೇ ಅಲ್ಲದೆ ಋಷಿಯ ಅಪರೋಕ್ಷಾನುಭೂತಿಯ ಸನಿಹಕ್ಕೆ ಆ ಇಡೀ ಸಮಗ್ರ ಸಾಹಿತ್ಯ ಮತ್ತೆ ಅದೇನು ಪ್ರತಿಬಿಂಬಿಸ್ತಾ ಇದೆಯೋ ಅದು ಬಂದು ನಿಂತ್ಕೊಳ್ಳುತ್ತೆ. ನಮಗೆ ಅದರ ಅರಿವಾಗುವಂಥದ್ದು ಪ್ರಜ್ಞೆಯ ವಿಕಾಸವಾದಂತೆ ನಮ್ಮೊಳಗಡೆಗೆ ಪರಿಣಾಮಗೊಳ್ಳುವ ಒಂದು ಸಂಭವ ಕೂಡ ಗೋಚರಿಸ್ತದೆ. ಶ್ರೀ ಅರವಿಂದರ ಸಾಹಿತ್ಯ, ಅದರಲ್ಲಿ ಚಿತ್ರಿತವಾಗಿರ್ತಕ್ಕಂಥ ಯೋಗ ದರ್ಶನ ಏನಿದೆ, ಅದು ಅನಂತ ಕಾಲದಿಂದ ವಿಕಸನಶೀಲವಾಗಿರ್ತಕ್ಕಂಥ ಪ್ರಕೃತಿಯ ಯೋಗವೇ, ಪರಮೇಶ್ವರನ ಯೋಗವೇ. ಭೂಮದ ಅನುಭೂತಿ ಸಿದ್ಧಿಸುವವರೆಗೆ ಆ ಯೋಗ ನಮ್ಮನ್ನ ಮುನ್ನಡೆಸ್ತದೆ, ನಮ್ಮೊಳಗಡೆಗೆ ವೃದ್ಧಿ ಆಗ್ತಲೇ ಇರೋವಂಥದ್ದು. ಅಂಥದ್ದೊಂದು ಪೂರ್ಣಯೋಗ ದರ್ಶನವನ್ನು ಪ್ರತಿಬಿಂಬಿಸ್ತಕ್ಕಂಥ ಒಂದು ಕನ್ನಡದ ಕವನವನ್ನು ಮಹಾಕವಿ ಕುವೆಂಪು ಅವರು ನಮಗೆ ಕೊಟ್ಟಿದ್ದಾರೆ. ಸಾರಾಂಶವನ್ನು ನಾವು ಗಮನಿಸೋದಾದರೆ, ಸಚ್ಚಿದಾನಂದದ ಬೇರೆ ಬೇರೆ ರೂಪಗಳು ಏನಿದಾವೆ, ಜಗತ್ತು, ಜೀವ, ಈಶ್ವರ, ಇದು ದರ್ಶಿಸಿರ್ತಕ್ಕಂಥ ಮಹಾ ಋಷಿ ಶ್ರೀ ಅರವಿಂದರು ಅತ್ಯಂತ ಸತ್ಯವನ್ನ ಅನುಸಂಧಾನ ಮಾಡಿ, ಸತ್ಯವನ್ನ ತಮ್ಮ ಹೃದಯಾಂತರಾಳದಲ್ಲಿ ಸಾಕ್ಷಾತ್ಕರಿಸಿಕೊಂಡು, ನಿತ್ಯ ಸತ್ಯದ ಬೇರೆ ಬೇರೆ ಲೀಲಾಸತ್ಯದ ಪ್ರಕಾರಗಳೇ ಸತ್ತು, ಚಿತ್ತು, ಆನಂದದ 3 ಆಯಾಮಗಳು ಅನ್ನುವಂಥದ್ದನ್ನ ಅವರು ಸ್ಪಷ್ಟಪಡಿಸಿಕೊಂಡಿದ್ದಾರೆ. ಜಡದಲ್ಲೇ ಜೀವ ತಳೆದು, ಜಡವೇ ಜೀವವನ್ನು ತಳೆದು ಜೀವ ಮಾನವನಾಗಿ ಮಾನವ ದೇವನಾಗುವುದು ಸೃಷ್ಟಿಯ ಪರಮ ಗಂತವ್ಯ ಅಂತ ಹೇಳಿ ಇವರ ಸಾಹಿತ್ಯ ಶ್ರೇಣಿಗಳನ್ನು ಗಮನಿಸಿದಾಗ ನಮಗೆ ಅರಿವಿಗೆ ಬರುತ್ತೆ. ಈ ಕಾವ್ಯವನ್ನ ಮಹರ್ಷಿ ಅರವಿಂದರ ಸಾವಿತ್ರಿ ಮಹಾಕಾವ್ಯ ಇರಬಹುದು, ಅವರ ಪದ್ಯಗಳನ್ನ ಇರಬಹುದು ಓದ್ತಾ ಹೋದಾಗ ಅಲ್ಲಿ ರಸವೂ ಉಂಟು, ಬ್ರಹ್ಮವೂ ಉಂಟು. ತಲ್ಲೀನತೆಯ ಮೂಲಕ ಅದನ್ನು ನಾವು ಸವಿಯಬಹುದು, ಅನುಭವಿಸಬಹುದು. ನಮ್ಮ ಅಸ್ತಿತ್ವವೇ ಅಲ್ಲಿ ಒಂದು ಮೀಮಾಂಸೆಗೆ, ಅಂದ್ರೆ ನಮ್ಮ ಇನ್ಸ್ಟ್ರೂಮೆಂಟ್ ಏನಿದೆ, ನಮ್ಮ ಇರುವು ಏನಿದೆ, ಉಪಕರಣಗಳೇನಿದೆ, ಅದನ್ನು ನಾವು ದರ್ಶಿಸ್ತಾ ಒಂದೊಂದಾಗಿ ಪರಿಚಯ ಮಾಡ್ಕೊಳ್ತಾ ಹೋದಂತೆ ತುತ್ತ ತುದಿಗೆ ಸ್ವಯಂಭೂ ಸ್ಥಿತಿಗೆ ಏರಿ ಪರಮೇಶ್ವರನನ್ನ ಸೇರಿ ಸಮರಸಗೊಳ್ಳುವ ಸಾಧ್ಯತೆಯೊಂದು ಗೋಚರಿಸ್ತದೆ. ಯಾಕೆ ಅಂತಂದ್ರೆ
ಮಹರ್ಷಿ ಅರವಿಂದರ ಸಾಹಿತ್ಯ ಬ್ರಹ್ಮಾಂಡ ಸಾಹಿತ್ಯ. ಬ್ರಹ್ಮಾಂಡವನ್ನು ಮೀರಿ ಬ್ರಹ್ಮವನ್ನು ಸೇರ್ತಕ್ಕಂಥ ಒಂದು ಸಾಧ್ಯತೆಯನ್ನ, ಒಂದು ಕ್ರಮ, ಉತ್ತರಾಯಣದ ಕ್ರಮದ ಒಂದು ಆರೋಹಣದ ರೀತಿಯಲ್ಲಿ ನಮಗೆ ಅದು ಸಂಭವಿಸುವಂತೆ ಮಾಡ್ತದೆ. ಸೃಷ್ಟಿ ಕವಿ ಯಾರು ಅಂದ್ರೆ ಬ್ರಹ್ಮನೇ. ಸಮಸ್ತ ಸೃಷ್ಟಿಯನ್ನ ಸೃಷ್ಟಿಸಿರ್ತಕ್ಕಂಥ ಕವಿ ಬ್ರಹ್ಮ. ಬ್ರಹ್ಮನ ಸೃಷ್ಟಿ ಇದೆಲ್ಲವೂ ಏನಿದೆ ಬ್ರಹ್ಮಾಂಡ, ಅದು ವಿಶ್ವಕಾವ್ಯ ಅಂತ ಹೇಳಿ ನಾವು ಭಾವಿಸಬಹುದಾದ್ರೆ ಅದನ್ನು ನಿರ್ಮಾಣ ಮಾಡಿರುವಂಥದ್ದು ಬ್ರಹ್ಮವೇ. ಆ ಒಂದು ಬ್ರಹ್ಮ ನಿರ್ಮಾಣವಾಗಿರ್ತಕ್ಕಂಥ ಬ್ರಹ್ಮಾಂಡವನ್ನ ದರ್ಶಿಸಿ ಬ್ರಹ್ಮಾಸ್ಮಿಯ ಅನುಭೂತಿಯನ್ನು ಅನುಭವಿಸಿರ್ತಕ್ಕಂಥ ಈ ಕವಿಗಳು ಮಹಾ ಋಷಿಗಳು ಕೂಡ ಹೌದು. ಇದೊಂದು ವಿಶೇಷವಾದ ವಿನ್ಯಾಸದಲ್ಲಿ ನಮಗೆ ಗೋಚರಿಸ್ತದೆ. ಸ್ವಯಂಭೂ ತತ್ವ ಅಂತ ನಾವೇನು ಹೇಳ್ತೀವಿ, ಅನಂತ ಮತ್ತು ಅಪಾರ, ಅಸೀಮ, ಅದ್ವಯವಾಗಿರ್ತಕ್ಕಂಥ ಸ್ವಯಂಭೂ ತತ್ವ ಏನಿದೆ ಅದು ವಿಭುವಾಗ್ತಕ್ಕಂಥದ್ದೇ ಸೃಷ್ಟಿ. ಅಂದ್ರೆ ಶಾಂತವಾಗ್ತಕ್ಕಂಥದ್ದು. ಅನಂತವಾಗಿರುವ ಬ್ರಹ್ಮತತ್ವ ಶಾಂತವಾಗ್ತಕ್ಕಂಥದ್ದು ಸೃಷ್ಟಿ. ಈ ಸೃಷ್ಟಿ ನಿರ್ಗುಣ ಬ್ರಹ್ಮದ ಸಗುಣ ತತ್ವಗಳ ಮೂಲಕ ಋತಚಿತ್ನ ಸತ್ಯದಲ್ಲಿ, ಅಂದ್ರೆ ಪರಮೇಶ್ವರನ ಒಂದು ಇಚ್ಛೆಯಂತೆ ಸುಪ್ರಮಾನಸ ಅಂತ ಹೇಳಿ ಮಹರ್ಷಿ ಅರವಿಂದ್ರ ಏನು ಹೇಳ್ತಾರೆ, ಸೂಪರ್ ಮೈಂಡ್ ಅಂತ ಏನು ಹೇಳ್ತಾರೆ, ಅದು ಋತಚಿತ್ ಅಂತ ಕೂಡ ಹೇಳ್ತಾರೆ. ಅದೇ ಆ ಈಶ್ವರನ ಇಚ್ಛೆ ಅವನ ಮನಸ್ಸಿನೊಳಗಡೆಗೆ ಒಂದು ಕಲ್ಪನೆಯನ್ನ ಋತಕಲ್ಪನಾ ಮಾಡಿ ಅದರ ನಂತರದಲ್ಲಿ ಮೂರ್ತ ರೂಪದಲ್ಲಿ ಬ್ರಹ್ಮಾಂಡದ ಸೃಜನೆಯನ್ನ ಮಾಡುತ್ತದೆ ಅನ್ನುವಂಥದ್ದು. ಸೊ ನಿರ್ಗುಣ ಬ್ರಹ್ಮದ ಸಗುಣ ತತ್ವಗಳ ಮೂಲಕ ಋತಚಿತ್ತಿನ ಸತ್ಯದಲ್ಲಿ ಋತಕಲ್ಪನಾ ಮೂರ್ತಗಳಾಗಿ ಋತದ ಚಿತ್ತಿನ ಅಧಿಕಾರದಲ್ಲಿ ಸಮಸ್ತ ಬ್ರಹ್ಮಾಂಡವು ಅಭಿವ್ಯಕ್ತಿಯಾಗಿದೆ, ತೋರಿದೆ. ಅದರೊಳಗಡೆಗೆ ನಾವು ಇದ್ದೇವೆ. ಇದು ಬಹಳ ವಿಶೇಷ. ಹೀಗೆ ಸೃಷ್ಟಿಯ ಈ ಮಹಾಪ್ರತಿಮೆಯ ಮೂಲಕ ಪರಬ್ರಹ್ಮವನ್ನ ದರ್ಶಿಸ್ತಕ್ಕಂಥ ಸಾಧ್ಯತೆ ಜೀವದ ಮುಂದೆಗಡೆಗೆ ತೆರೆದಿದೆ. ತನಗೆ ಹಿನ್ನೆಲೆಯಾಗಿ ಬೆಂಬಲವಾಗಿ ಮುನ್ನಡೆಯೂ ಕಡೆಗುರಿಯೂ ಆಗಿರುವ ಋತಚಿತ್ತ ವಿಭೂತಿಯ ಶಾಶ್ವತ ತತ್ವಗಳು ಕಾಲದೇಶದ ಪಂಜರದಲ್ಲಿ ಗೋಚರವಾಗುವ ಬೃಹತ್ ಪ್ರತಿಮೆಯೇ ಸೃಷ್ಟಿ. ಈ ವಾಕ್ಯ ಬಹಳ ವಿಶೇಷವಾದದ್ದು. ಇನ್ನೊಮ್ಮೆ ಹೇಳ್ತೀನಿ. ಋತಚಿತ್ ಅಂದ್ರೆ ಪರಮೇಶ್ವರನ ಸುಪ್ರಮಾನಸದಲ್ಲಿ ಕಲ್ಪನೆಯಾಗಿರ್ತಕ್ಕಂಥ ಶಾಶ್ವತ ತತ್ವಗಳೇನಿದಾವೆ ಅವು ಕಾಲದೇಶದ ಪಂಜರದೊಳಗಡೆಗೆ ಗೋಚರವಾಗುವ ಪ್ರತಿಮೆ ಸೃಷ್ಟಿ ಅಂತ ಹೇಳಿ ನಾವು ನೋಡ್ತಕ್ಕಂಥ ತಾರೆ ನಿಹಾರಿಕೆಗಳು, ನಕ್ಷತ್ರಗಳು, ಗ್ರಹಗಳು, ಉಪಗ್ರಹಗಳು, ನಾವೆಲ್ಲ ಜೀವರಾಶಿಗಳು ಏನೆಲ್ಲ ಇದ್ದೀವಿ, ಇದೆಲ್ಲವೂ ಕೂಡ ಕಾಲದೇಶದ ಪಂಜರದೊಳಗೆ ಗೋಚರವಾಗಿರ್ತಕ್ಕಂಥ ಋತಚಿತ್ತಿನ ವಿನ್ಯಾಸಗಳು. ಅಂದರೆ ಪರಮೇಶ್ವರನ ಸುಪ್ರಮಾನಸದ ಕಲ್ಪನೆಗಳು. ಹಾಗಾಗಿ ಅರವಿಂದರ ಪೂರ್ಣಯೋಗದ ಮೂಲಕ ನಾವು ಅವರ ಕೃತಿ ಶ್ರೇಣಿಗಳ ಒಳಗಡೆಗೆ ಗಮನಿಸಿ ಇಳಿದಿದ್ದೆ ಆದರೆ ಅಲ್ಲಿ ಆನಂದದ ಆಗರವೇ ಉಂಟು, ದಿವ್ಯಜ್ಞಾನದ ಓಗರವೇ ಉಂಟು, ಶಾಂತಿಯ ಖನಿಗಳೇ ಉಂಟು. ಸೊ ದಿವ್ಯ ಜ್ಞಾನ, ದಿವ್ಯ ಆನಂದ, ದಿವ್ಯವಾಗಿರ್ತಕ್ಕಂಥ ಶಾಂತಿ ಮಹರ್ಷಿ ಅರವಿಂದರ ಕೃತಿ ಶ್ರೇಣಿಗಳಲ್ಲಿ ಪ್ರಣೀತವಾಗಿದೆ. ಅಲ್ಲಿ ವೇದ ಉಪನಿಷತ್ತುಗಳ ದರ್ಶನದ ಸಾರ ಸರ್ವಸ್ವವಿದೆ. ಅದನ್ನು ಓದಿದವರು, ಅದನ್ನು ಅನುಸಂಧಾನ ಮಾಡಿದವರು ಪೂರ್ಣತಾ ಶಾಂತಿಯನ್ನ ಪಡೀತಾರೆ, ನಿರ್ವಿವಾದವಾಗಿ ಶಾಂತರಾಗ್ತಾರೆ, ನಿರ್ಮಮರಾಗಿ ಸರ್ವಜನ ಗೌರವ ಭಾಜನರು ಆಗ್ತಾರೆ ಅನ್ನುವಂಥದ್ದು ನಮಗೆ ನಿದರ್ಶನ ರೂಪದಲ್ಲಿ ಅನೇಕರು ಸಿಗ್ತಾರೆ. ಅವರಲ್ಲಿ ಶ್ರೀ ಅರವಿಂದರ ಸಾಹಿತ್ಯವನ್ನ ಅಧ್ಯಯನ ಮಾಡ್ತಾ ಇರೋವಂಥವರಲ್ಲಿ, ಆ ಸಾಧನೆಯಲ್ಲಿ ಮುಂದುವರೆದಿರುವಂಥವರಲ್ಲಿ ಒಂದು ಗಗನದ ಔನ್ನತ್ಯ, ವೈಶಾಲ್ಯ, ಅಂಬುದಿಯ ಗಂಭೀರತೆ ಸಹಜವಾಗಿ ಸಿದ್ಧಿಸ್ತಾರೆ. ಮಹರ್ಷಿ ಅರವಿಂದರ ಭಾವಚಿತ್ರವನ್ನು ನೋಡಿದಾಗ ಗಗನದ ಔನ್ನತ್ಯವು, ಮಹಾಸಾಗರವೊಂದರ ಪ್ರಶಾಂತ ಇರುವಿಕೆಯು, ಗಂಭೀರತೆಯು ನಮಗೆ ಅನುಭವಕ್ಕೆ ಬರುತ್ತೆ. ಅಂಥದ್ದೇ ವ್ಯಕ್ತಿತ್ವದ ಅಭಿವ್ಯಕ್ತಿಯೇ ಅವರ ದಿವ್ಯ ಜೀವನ ಗ್ರಂಥ, ಅವರ ಸಾವಿತ್ರಿ ಮಹಾಗ್ರಂಥ, ಅವರ ಸಿಂಥಸಿಸ್ ಆಫ್ ಯೋಗ ಇರಬಹುದು, ಎಸ್ ಆನ್ ಗೀತಾ ಇರಬಹುದು, ಯಾವುದೇ ಇರಬಹುದು, ಇಂಟೆಗ್ರಲ್ ಯೋಗ, ಇದೆಲ್ಲವೂ ಕೂಡ ಅಂಥದ್ದೊಂದು ಗಂಭೀರವಾದ, ವಿಪುಲವಾದ, ಅನಂತವಾಗಿರ್ತಕ್ಕಂಥ ವಸ್ತು ವೈವಿಧ್ಯವನ್ನು ಒಳಗೊಂಡಿರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥ ಒಂದು ಗ್ರಂಥಗಳು. ಸಿದ್ಧಪುರುಷರಾದ್ರಿಂದ, ದ್ರಷ್ಟಾರರಾದ್ರಿಂದ ಅವರ ಸಾಹಿತ್ಯದ ನಿರಂತರ ಅನುಸಂಧಾನ
ಸದ್ಯದಲ್ಲಿ ಅತೀತವಾಗಿರ್ತಕ್ಕಂಥ ವೇದದ ವಿರಾಟ್ ಜಗತ್ತಿನ ವಿಸ್ಮಯ, ಸೂಕ್ಷ್ಮವಾದ ಆಧ್ಯಾತ್ಮಿಕ ಅನುಭವ ಉಂಟಾಗುವಂತೆ ಮಾಡ್ತಾರೆ. ಯಾವುದರ ಮೂಲಕ ಅಂತಂದ್ರೆ ಅವರ ಗ್ರಂಥಗಳ ಅಧ್ಯಯನ, ಆ ಗ್ರಂಥಗಳಲ್ಲಿ ಅಧ್ಯಯನ ಮಾಡ್ತಾ ಮಾಡ್ತಾ ನಮಗೆ ಏನು ಗೋಚರಿಸ್ತದೆ ಸಾಧ್ಯತೆ, ಅದನ್ನು ಅನುಷ್ಠಾನ ಮಾಡ್ತಾ ಹಾಗೆ ನಡೆದಿದ್ದೇ ಆದ ಪಕ್ಷದಲ್ಲಿ ವೇದದಲ್ಲಿ ಉಪನಿಷತ್ತಿನಲ್ಲಿ ವಿರಾಟ್ ಪುರುಷನ ಏನು ದರ್ಶನ ಕಲ್ಪಿತವಾಗಿದೆ ಅದು ವಾಸ್ತವವಾಗಿ ನಮಗೆ ಆಗ್ತಕ್ಕಂಥ ಒಂದು ಸೂಕ್ಷ್ಮವಾದ ಆಧ್ಯಾತ್ಮಿಕ ಯೋಗದ ಅನುಭವ ನಮ್ಮೊಳಗಡೆಗೆ ಉಂಟಾಗುತ್ತೆ. ಸೊ ಇದು ಮಹರ್ಷಿ ಅರವಿಂದರ ಸಾಹಿತ್ಯದ ವಿಶೇಷತೆ ಉಂಟಾಯಿತು. ಈಗ ಮಹಾಕವಿಯ ಪ್ರತಿಮಾ ಜಗತ್ತಿನಲ್ಲಿ ಭಾವಸತ್ಯಾನುಭವದ ದೃಷ್ಟಿಯಿಂದ ಬ್ರಹ್ಮಸೃಷ್ಟಿಯ ಪ್ರತಿಮಾ ಜಗತ್ತು ಏನು ನಮ್ಮೊಳಗಡೆಗೆ ಕಾಣ್ತಾ ಅನುಭವಕ್ಕೆ ಸಿಗ್ತಾ ಹೋಗುತ್ತೋ ಅದು ಪ್ರಕೃತಿ ಲೋಕಕ್ಕಿಂತಲೂ ಹೆಚ್ಚು ಸ್ಥಿರವಾದದ್ದು ಮತ್ತು ಸತ್ಯತರವಾದದ್ದು ಅನ್ನೋದು ಅನುಭವಕ್ಕೆ ಬರುತ್ತೆ. ಇದು ಸ್ವಲ್ಪ ಅರ್ಥವಾಗೋದು ಕಷ್ಟ. ನಾವು ಸೂರ್ಯೋದಯವನ್ನ, ಸೂರ್ಯಾಸ್ತವನ್ನ, ಚಂದ್ರೋದಯ ಚಂದ್ರಾಸ್ತವನ್ನ ನೋಡ್ತೀವಿ. ಪ್ರಕೃತಿ ವ್ಯಾಪಾರಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುತ್ತಿದ್ದು ಪ್ರಕೃತಿಯಲ್ಲಿ ನಿರಂತರವಾದ ಬದಲಾವಣೆಗಳಾಗ್ತಾ ಇರುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಡೆಗೆ ದಿಗಂತವನ್ನೇ ನೋಡ್ತಾ ಇದ್ರೆ ಅಸಂಖ್ಯವಾಗಿರ್ತಕ್ಕಂಥ ಒಂದು ಭಿತ್ತಿಯ ಹಿಂದೆಗಡೆಗೆ ಮೂಡಿ ಮುಳುಗ್ತಕ್ಕಂಥ ಚಿತ್ರಗಳಂತೆ ಘಟನೆಗಳು ಮುಂದುವರೆದು ಇಲ್ಲವಾಗ್ತವೆ. ಹರಿಯೋ ನೀರೊಳಗಡೆಗೆ, ಒಂದು ನದಿ ಒಳಗಡೆಗೆ ನೀರು ಹೇಗೆ ಈಗ ನಾವು ನೋಡಿದ್ದು ನೀರು ಮುಂದಕ್ಕೆ ಸರಿದು ಹೋಗುತ್ತೋ ಹಾಗೆ ಈ ಬ್ರಹ್ಮಾಂಡದಲ್ಲಿ ನಡೀತಕ್ಕಂಥ ಘಟನೆಗಳು ಕೂಡ ವಿಸ್ಮಯಾದ್ಭುತವಾಗಿ ನಿರಂತರವಾಗಿ ನಡೀತಾ ಇದ್ದಾವೆ. ಸೊ ಒಂದು ಘಟನೆ ಆದ್ಮೇಲೆ ಒಂದು ಘಟನೆ ಆದ್ಮೇಲೆ ಹೀಗೆ ಪ್ರಕೃತಿಯಲ್ಲಿ ಯಾವುದೂ ಕೂಡ ಶಾಶ್ವತವಾಗಿ ಒಂದೇ ಫ್ರೇಮ್ ಒಳಗಡೆಗೆ ನಿಲ್ಲುವಂಥದ್ದು ಇಲ್ಲ. ಹಾಗಾಗಿ ಕಾಲದ ಮತ್ತು ದೇಶದ ಈ ಒಂದು ಪಂಜರದೊಳಗಡೆಗೆ ಬ್ರಹ್ಮ ಅನಂತವಾಗಿ ಅನಂತ ನಾಮರೂಪಗಳಲ್ಲಿ ಪ್ರಕಟವಾಗ್ತಾ ಇರುವಂಥದ್ದು ಈ ಸೃಷ್ಟಿ ಒಳಗಡೆಗೆ ಕಾಣಿಸ್ತದೆ. ಅದನ್ನ ಏನ್ ಮಾಡ್ತಾನೆ ಮಹಾಕವಿ, ಮಹಾ ಋಷಿಯಾಗಿ ದರ್ಶಿಸ್ತಾನೆ, ಅದನ್ನು ಹಾಗೆ ಚಿತ್ರಿಸ್ಬಿಡ್ತಾನೆ. ಅವನು ಚಿತ್ರಿಸಿರ್ತಕ್ಕಂಥ ಈ ಸಾಹಿತ್ಯ ಏನಿದೆ ಮಹಾಕಾವ್ಯದ ರೂಪದಲ್ಲಿ, ಮಹಾ ತತ್ವಶಾಸ್ತ್ರದ ಗ್ರಂಥದ ರೂಪದಲ್ಲಿ ಏನು ಚಿತ್ರಿಸಿದ್ದಾರೆ ಅದು ಸ್ಥಿರವಾಗಿ ನಮ್ಮ ಕೈನಲ್ಲಿ ಸಿಕ್ಕಿದೆ ನೋಡಿ. ಇವತ್ತು ಅದು ಬದಲಾಗೋದಿಲ್ಲ. ಅದು ಅಷ್ಟು ಶಾಶ್ವತವಾಗಿ ನಮಗೆ ಅನುಭವಕ್ಕೆ ದಕ್ತದೆ. ಅವರ ದಿವ್ಯ ಜೀವನ ಮಹಾಗ್ರಂಥ ಇರಬಹುದು, ತಾತ್ವಿಕವಾದದ್ದು, ಅವರ ಮಹಾಕಾವ್ಯ ಸಾವಿತ್ರಿ ಇರಬಹುದು, ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಯೌಗಿಕವಾದ ಅನುಭೂತಿಯನ್ನು ಉಂಟು ಮಾಡ್ತಕ್ಕಂಥ ಕಾವ್ಯ. ಅದು ನಮಗೆ ಸತ್ಯವಾಗಿ ನಮ್ಮ ಕೈಯೊಳಗಡೆಗೆ ಶಾಶ್ವತವಾಗಿ ಇದೆ ಅನ್ನೋ ಹಾಗೆ ನಿತ್ಯವಾಗಿ ಹೋಗಿದೆ. ಅದರಲ್ಲಿ ಯಾವ ಪ್ರಕೃತಿಯ ಯೋಗವನ್ನ ಅವರು ಚಿತ್ರಿಸಿದಾರೋ ಅದು ನಿರಂತರವಾಗಿ ನಡೀತಾ ಇದೆ, ಓತಪ್ರೋತವಾಗಿ ನಡೀತಾ ಇದೆ. ನಮ್ಮ ಗಮನಕ್ಕೆ ಬರದೇ ಹೋದ್ರೂ ಆ ಕೃತಿಯನ್ನು ಅಧ್ಯಯನ ಮಾಡುವಾಗ ನಾವು ಗಮನಿಸಲೇಬೇಕಾದಂತ, ಅನುಭವಿಸಲೇಬೇಕಾದಂತ ಸತ್ಯವಾಗಿ ನಮಗೆ ಕೈ ಸಾರ್ತದದು. ಅದು ಇಲ್ಲಿ ಹೇಳ್ತಾ ಇರುವಂಥದ್ದು. ಹೆಚ್ಚು ಸತ್ಯತರ ಅಂದ್ರೆ ಅದೇ ಅರ್ಥ. ಸೊ ಕವಿ ಪ್ರತಿಭೆಯ ರಸಕ್ರಿಯೆ ಏನಿದೆ, ಮಹರ್ಷಿ ಅರವಿಂದರ, ಮಹಾಕವಿ ಕುವೆಂಪು ಅವರ ಒಳಗಿನ ರಸಕ್ರಿಯೆ ಏನಿದೆ, ರಸದ ಆನಂದದ ಕ್ರಿಯೆ ಏನಿದೆ, ಅದು ಲೌಕಿಕ ನಶ್ವರಕ್ಕೆ ಅಮೃತತ್ವವನ್ನು ದಯಪಾಲಿಸಿದೆ ಅಂತ ಹೇಳ್ಬೋದು. ಶ್ರೀ ಕುವೆಂಪು ಅವರ ಮಹಾಕಾವ್ಯಗಳನ್ನ, ಅವರ ಪದ್ಯಗಳನ್ನ ಓದ್ತಾ ಇದ್ರೆ ಯಾವುದು ನಶ್ವರ ಅಂತ ನಾವು ಹೇಳ್ತೀವೋ ಅದು ಈಶ್ವರವಾಗಿ ಅಮೃತತ್ವವನ್ನು ದಯಪಾಲಿಸಿಬಿಡ್ತದೆ ನಮಗೆ. ಕಾಲದೇಶದ ಮೃತ್ಯು ಪಂಜರದಿಂದ ಪಾರು ಮಾಡಿ ವಿಸ್ಮೃತಿಯಲ್ಲಿ ನಮ್ಮನ್ನು ಮುಳುಗಲಿಕ್ಕೆ ಬಿಡದೆ ಉದ್ಧಾರ ಮಾಡಿಬಿಡ್ತದೆ. ಅಂಥದ್ದೊಂದು ಚಿರ ಸಾಹಿತ್ಯ, ಅಂಥದ್ದೊಂದು ರಸ ಸಾಹಿತ್ಯ, ಸಿದ್ಧ ಸಾಹಿತ್ಯ ಈ ಮಹಾ ಕವಿಗಳಿಬ್ಬರು, ಮಹಾ ಋಷಿಗಳಿಬ್ಬರು ನಮಗೆ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳಿ. ಅಸೀಮ ಅನಂತ ಭಾವ ಸನಾತನ ಶಾಸ್ತ್ರ ಧರ್ಮಗಳಲ್ಲಿ ನಿಹಿತವಾಗಿದೆ, ಹೌದು. ಅವತಾರಗಳ ಮೂಲಕ ಪುನರಾವಿಷ್ಕೃತವಾಗಿ ಪಾಂಚಜನ್ಯ ಸದೃಶವಾಗಿ ಉಚ್ಚ ನಿನಾದವಾಗಿ ಮಾನವ ಸಮಾಜದಲ್ಲಿ ಪೋಷಿತವಾಗಿದೆ, ಹೌದು. ವೇದ ಮಂತ್ರಗಳನ್ನ, ಉಪನಿಷತ್ತಿನ ಮಂತ್ರಗಳನ್ನ, ಗೀತೆಯ ಮಂತ್ರಗಳನ್ನ ಘೋಷಿಸ್ತಾ ಇದ್ರೆ ನರನಾಡಿಗಳಲ್ಲಿ ಒಂದು ವಿಶೇಷವಾದ ನಾದ ಮಾಧುರ್ಯ, ಹಾಗೆಯೇ ಒಂದು ಬೋಧ ನಮ್ಮೊಳಗಡೆಗೆ ಉಂಟಾಗುತ್ತದೆ. ಅದು ಅಚಿರವೂ ಪ್ರಾಪಂಚಿಕವಾದ ನಮ್ಮ ನಾಮರೂಪ ಸತ್ಯಗಳನ್ನ ಅಲೌಕಿಕವೂ ನಿತ್ಯವೂ ಹಾಗೂ ಚಿರಾನುಭವವೂ ಅನ್ನುವಂತೆ ಸತ್ಯಕ್ಕೆ ರೂಪಾಂತರಿಸಿ ಬಿಡ್ತಾವು. ಅಂದ್ರೆ ಯಾವುದು ಪ್ರಕೃತಿ ಸಿದ್ಧವಾಗಿರ್ತಕ್ಕಂಥ ದೇಹ ಇದೆಯೋ, ನಿತ್ಯವಲ್ಲದ್ದು, ಹೋಗ್ತಕ್ಕಂಥದ್ದು, ಪ್ರಕೃತಿಯಲ್ಲಿ ಲೀನವಾಗಿ ಕರಗಿ ಹೋಗ್ತಕ್ಕಂಥ ಶರೀರದಲ್ಲಿ ಕರಗಿ ಹೋಗದಿರುವ ನಾಮರೂಪಗಳಿಂದ ಆಚೆಗಿರುವ ಒಂದು ಚಿರವಾಗಿರ್ತಕ್ಕಂಥ, ಸತ್ಯವಾಗಿರ್ತಕ್ಕಂಥ, ಅನಂತವಾಗಿರ್ತಕ್ಕಂಥ ಚೈತನ್ಯವನ್ನು ದರ್ಶಿಸ್ಲಿಕ್ಕೆ ಈ ಸಾಹಿತ್ಯ ನಮಗೆ ಮಾರ್ಗದರ್ಶಿಸ್ತದೆ ಅನ್ನುವಂಥದ್ದು.
ಅದಕ್ಕಾಗಿ ಚಿರ ಸಾಹಿತ್ಯ ಅಂತ ಕರೀತಾರೆ. ಕಾಲದ ಆಯಾಮವನ್ನ ಮೀರಿ ನಿಲ್ತಕ್ಕಂಥ ಸಾಹಿತ್ಯ ಇದು. ಅದಕ್ಕೆ ಫ್ಯೂಚರ್ ಪೊಯೆಟ್ರಿ ಅಂತ ಕೂಡ ಹೇಳ್ತಾರೆ. ಸೊ ಇಂಥದ್ದೊಂದು ಸಾಹಿತ್ಯದ ಅನುಸಂಧಾನದ ಮೂಲಕ ನಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ, ಯಾವುದೋ ಒಂದು ಶಕ್ತಿ ಈ ಜಗತ್ತನ್ನ ಜಾಗೃತಗೊಳಿಸಿದೆ, ಈ ಜಗತ್ತನ್ನ ನಿರ್ಮಿಸಿದೆ, ನಡೆಸ್ತಾ ಇದೆ. ಅದನ್ನ ನಾವು ಆ ಶಕ್ತಿಯನ್ನ, ಅದರ ಪೂರ್ಣತ್ವವನ್ನ ನಾವು ಅನುಭವಿಸಬೇಕಾಗತ್ತೆ. ಶ್ರೀ ಅರವಿಂದರ ದಾರ್ಶನಿಕ ಜೀವನ ಒಂದು ವಿಶೇಷವಾದ ನಿದರ್ಶನ. ಅವರ ಬರಹಗಳ ಅಸಂಖ್ಯವಾಗಿರ್ತಕ್ಕಂಥ ಒಂದು ಬೋಧೆ ಏನಿದೆ, ಒಂದು ಪ್ರತಿಮಾ ರೂಪದೊಳಗಡೆಗೆ ನಿತ್ಯದ ಅನುಸಂಧಾನ ಮಾಡ್ಲಿಕ್ಕೆ ಬೇಕಾಗಿರುವಂಥ ಬಗೆಯ ರೂಪಗಳಲ್ಲಿ, ಕವನಗಳಲ್ಲಿ, ದೀರ್ಘ ಕವನಗಳಲ್ಲಿ, ಗದ್ಯಗಳಲ್ಲಿ, ಸಣ್ಣ ಸಣ್ಣ ತುಣುಕು ಮಾತುಗಳಲ್ಲಿ, ಮಹಾಕಾವ್ಯದಲ್ಲಿ, ತಾತ್ವಿಕ ತತ್ವಗಳ ಒಂದು ಸೋಪಾನ ಶ್ರೇಣಿಯಲ್ಲಿ ಚಿತ್ರಿತವಾಗಿರ್ತಕ್ಕಂಥ ಅವರ ಸಾಹಿತ್ಯವನ್ನು ಗಮನಿಸಿದಾಗ ಗೊತ್ತಾಗುತ್ತೆ, ಅದು ಶಾಂತಿಯ ಹಾಗೂ ಆನಂದದ ಭಗವತ್ ಜ್ಯೋತಿಯನ್ನ ನಮ್ಮೊಳಗಡೆಗೆ ಉಂಟು ಮಾಡ್ತದೆ, ನಮ್ಮೊಳಗಡೆಗೆ ಅದು ಪ್ರಕಾಶಿಸ್ತದೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಇಷ್ಟು ಹೇಳ್ತಾ ಮಹಾಕವಿ ಕುವೆಂಪು ಅವರು ಚಿತ್ರಿಸಿರ್ತಕ್ಕಂಥ ಈ ಒಂದು ಪೂರ್ಣ ಯೋಗ ದರ್ಶನದ ಸಾರಾಂಶ ರೂಪದ ಪದ್ಯವನ್ನು ನಾನೀಗ ವಾಚಿಸ್ತೀನಿ. ವಾಚಿಸಿದ್ದಾದ್ಮೇಲೆ ಅದರ ಒಂದು ಒಳಗಡೆಗೆ ಇರ್ತಕ್ಕಂಥ ಮಹರ್ಷಿ ಅರವಿಂದರ ದರ್ಶನವನ್ನು ನಾವು ಹೊರಗಡೆಗೆ ಸ್ವಲ್ಪ ತೆಗೆದು ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಕವನದ ವಾಚನವನ್ನು ನಾನೀಗ ಪ್ರಾರಂಭ ಮಾಡ್ತೀನಿ. ಋತಚಿನ್ಮಯಿ ಜಗನ್ಮಾತೆಗೆ. ಓಂ ಸಚ್ಚಿದಾನಂದ ತ್ರಿತ್ವ ಮುಖವಾದ ಪರಬ್ರಹ್ಮದಲ್ಲಿ ಅಭವದೊತ್ತಾದೆ ಭವದ ಬಿತ್ತಾದೆ ಋತದ ಚಿತ್ತಾದೆ ನೀ ಇಳಿದು ಬಾ ಇಳೆಗೆ ತುಂಬಿತಾ ಬೆಳಗ್ಗೆ ಜೀವಕೇಂದ್ರದಲ್ಲಿ ಮತ್ತೆ ಮೂಡಿ ಬಾ ಒತ್ತಿ ನೀನೆನ್ನ ಚಿತ್ತ ಪೃಥ್ವಿಯಲ್ಲಿ ಮತ್ತೆ ಮೂಡಿ ಬಾ ಒತ್ತಿ ನೀನೆನ್ನ ಚಿತ್ತ ಪೃಥ್ವಿಯಲ್ಲಿ ಋತದ ಚಿತ್ತಾಗಿ ವಿಶ್ವಗಳ ಸೃಜಿಸಿ ನಡೆಸುತ್ತಿಹ ಶಕ್ತಿಯೇ ಅನ್ನ ಪ್ರಾಣಗಳ ಮನೋಲೋಕಗಳ ಸೂತ್ರಧರ ಯುಕ್ತಿಯೇ ಅಖಿಲ ಬಂಧನದ ಹೃದಯದಲ್ಲಿ ಅವಿನಾಶಿ ಆಸಕ್ತಿಯೇ ನಿನ್ನ ಅವತಾರ ಎನ್ನ ಉದ್ಧಾರ ನಿನ್ನ ಅವತಾರ ಎನ್ನ ಉದ್ಧಾರ ಬಾ ದಿವ್ಯ ಮುಕ್ತಿಯೇ ಬಾ ದಿವ್ಯ ಮುಕ್ತಿಯೇ ಅವಿಭಕ್ತವಾಗಿ ಸುವಿಭಕ್ತದಂತೆ ತೋರುತ್ತಿರುವ ಮಾಯೆ ಪ್ರಕೃತಿ ಪುರುಷರಿಗೆ ನಿತ್ಯ ಜನ್ಮವನ್ನು ನೀಡುತ್ತಿರುವ ತಾಯೇ ಪ್ರಕೃತಿ ಪುರುಷರಿಗೆ ನಿತ್ಯ ಜನ್ಮವನ್ನು ನೀಡುತ್ತಿರುವ ತಾಯೇ ಕಾಲದೇಶ ಆಕಾಶಗಳನ್ನು ಊದುತ್ತಿರುವ ಛಾಯೆ ಅನೃತದಲ್ಲಿ ಋತವಾಗಿ ಸಂಭವಿಸು ಸಾವು ನೋವು ಸಾಯೇ ಸಾವು ನೋವು ಸಾಯೇ ಎಲ್ಲವನ್ನು ಮಾಡಿ ಎಲ್ಲರೊಳಗೂಡಿ ನೀನೇ ಎಲ್ಲವಾದೆ ಜ್ಯೋತಿಯಾದರೂ ತಮೋ ಲೀಲೆಯಲ್ಲಿ ಜಡದ ಮುದ್ರೆಯಾದೆ ಜ್ಯೋತಿಯಾದರೂ ತಮೋ ಲೀಲೆಯಲ್ಲಿ ಜಡದ ಮುದ್ರೆಯಾದೆ ಎನಿದು ಕರೆದರೂ ಕೊಳ್ಳದಿರೋ ಚಿನ್ನಿದ್ರೆಯಾದೆ ಬೆಳಗಿ ನನ್ನಾತ್ಮ ಕಿಳಿದು ಬಾ ತಾಯಿ ನೀನೆ ಬ್ರಹ್ಮಬೋಧೆ ಮೊರೆವು ನೀನೆ ಮೇಣ್ ಅರಿವು ನೀನೆ ಮೇಣ್ ಗುರುವು ನೀನೆ ತಾಯೇ ರೋಗ ಶಕ್ತಿ ನೀ ಔಷಧಿಯ ಶಕ್ತಿ ನೀ ಕೊಲುವೆ ಕಾವೆ ಓವಿ ಮಾವಿನಲ್ಲಿ ಸಿಹಿ ಬೇವಿನಲ್ಲಿ ಕಹಿ
ನಿನ್ನ ಇಚ್ಛೆಯಂತೆ. ಗಾಳಿ ಸೇರಿ ನೀರಾಗಿ ತೋರಲಿ ಪ್ರಕೃತಿ ನಿಯಮದಂತೆ. 7 ಲೋಕಗಳ ನಿಳಿದು ಧುಮುಕಿ ಜಡವಾಗಿ ಕಡೆಗೆ ನಿಂದೆ. ಜಡದ ನಡುವೆ ಜೀವವನ್ನು ಕಡೆದೆ ಚಿತ್ತಪ ಶಕ್ತಿಯಿಂದೆ. ಜೀವದಿಂದೆ ಮನಸಾಗು ತರಳಿ ಪರಿಣಾಮ ಪಡೆದು ಬಂದೆ. ಮನವ ಮೀರ್ದ ವಿಜ್ಞಾನವನು ತೋರೆ ತೇರನೇರು ಹಿಂದೆ. ಗಾಳಿ ಗುಸಿರು ನೀ ಬೆಂಕಿ ಗುರಿಯು ನೀ ಉದಕ ಕದರ ಜೀವ. ಅಗ್ನಿ ಇಂದ್ರ ವರುಣಾರ್ಕ ದೇವರನು ಮಾಡಿ ನೋಡಿ ಕಾವ. ಶಿವನ ಶಕ್ತಿ ನೀ ವಿಷ್ಣು ಲಕ್ಷ್ಮಿ ನೀ ಚತುರ್ಮುಖನ ರಾಣಿ. ದಿವ್ಯ ವಿಜ್ಞಾನ ನನ್ನಳುದ್ಭವಿಸೆ ಮತಿಗಾಗಮಿಸುವಾಣಿ. ದಿವ್ಯ ವಿಜ್ಞಾನ ನನ್ನೊಳುದ್ಭವಿಸೆ ಮತಿಗೆ ಆಗಮಿಸುವಾಣಿ. ಮೃತ್ಯು ರೂಪಿಣಿ ಅಮೃತ ರೂಪಿಣಿ ಅಖಿಲ ಜನ್ಮದಾತೆ. ಪರಾ ಪ್ರಕೃತಿ ನೀ ನಿನ್ನ ಮಾಯೇಲಿ ಸಕಲ ಜೀವಭೂತೆ. ಪರಾ ಪ್ರಕೃತಿ ನೀ ನಿನ್ನ ಮಾಯೇಲಿ ಸಕಲ ಜೀವಭೂತೆ. ನಿನ್ನ ಕೃಪೆ ಇಲ್ಲದಿದ್ದರೆ ಮಗೆಲ್ಲಿ ಮುಕ್ತಿ ಜಗನ್ಮಾತೆ. ನಿನ್ನ ಕೃಪೆ ಇಲ್ಲದಿದ್ದರೆ ನಮಗೆಲ್ಲಿ ಮುಕ್ತಿ ಜಗನ್ಮಾತೆ. ನಿನ್ನ ಋತ ಚಿತ್ತ ನಮಗೆ ಕೃಪೆ ಇತ್ತು ಕಾಯಿ ದಿವ್ಯ ಮಾತೆ. ನಿನ್ನ ಋತ ಚಿತ್ತ ನಮಗಿತ್ತು ಕಾಯಿ ದಿವ್ಯ ಮಾತೆ. ಹೃದಯ ಪದ್ಮತ ನರಳ ಕರವೆ ಬಾರಮ್ಮ ಬಾ ತಾಯಿ ಇಳಿದು ಬಾ. ಮನೋದ್ವಾರತ ಬಿರಿಯ ಕರವೆ ಜಗದಂಬೆ ಬಾ ಇಳಿದು ಬಾ. ಅಗ್ನಿಹಂಸ ಗರಿಗೆದರ ಕರವೆ ಬಾತಾಯಿ ಬಾ ಇಳಿದು ಬಾ. ಚೈತ್ಯ ಪುರುಷ ಯಜ್ಞಕ್ಕೆ ನೀನೆ ಅಧ್ವರ್ಯು ಬಾ ಇಳಿದು ಬಾ. ಚೈತ್ಯ ಪುರುಷ ಯಜ್ಞಕ್ಕೆ ನೀನೆ ಅಧ್ವರ್ಯು ಬಾ ಇಳಿದು ಬಾ. ಓಂ ಶಾಂತಿ ಶಾಂತಿ ಶಾಂತಿ. ಇದು ಋತುಚಿನ್ಮಯಿ ಜಗನ್ಮಾತೆಗೆ ಎಂಬ ಕವನದ ಸಾಹಿತ್ಯ. ಇದನ್ನ ಈಗ ನಾವು ಮಹರ್ಷಿ ಅರವಿಂದರ ಪೂರ್ಣಯೋಗದ ಪಥದ ಹಾಗೂ ಶ್ರೀಮಾತೆಯವರ ಪರಿಕಲ್ಪನೆಯಲ್ಲಿ ನಾವು ಪರಾಮರ್ಶನೆ ಮಾಡ್ತಾ ಹೋಗೋಣ. ಮೊದಲನೇ ಸ್ಟ್ಯಾಂಜಾದಲ್ಲಿ ಏನು ಹೇಳ್ತಾರೆ? ಸಚ್ಚಿದಾನಂದ ತ್ರಿತ್ವಮುಖವಾದ ಪರಬ್ರಹ್ಮದಲ್ಲಿ ಅಭವದೊತ್ತಾದೆ ಭವದ ಬಿತ್ತಾದೆ ಋತದ ಚಿತ್ತಾದೆ ನೀ. ಅಭವದ ಒತ್ತು ಅಂದ್ರೆ ಮಹರ್ಷಿ ಅರವಿಂದರ ಪರಿಕಲ್ಪನೆ ಎಲ್ಲಿದೆ? ಇಮ್ಯೂಟಬಲ್ ಬೀಯಿಂಗ್ ಅಂತ ಹೇಳಿ, ಅನ್ಚೇಂಜಿಂಗ್ ಬೇಸಿಸ್ ಅಂತ. ಯಾವುದು ನಿತ್ಯವೂ ನಿರಂತರವೂ ಅನಂತವೂ ನಾಮರೂಪಗಳಿಗೆ ಅತೀತವೂ ಸತ್ಯವೂ ಆನಂದವೂ ಆಗಿದೆಯೋ ಅದು ಅಭವ. ಅದು ಭವಕ್ಕೆ ಬಿತ್ತನ್ನ ಕೊಡ್ತದೆ. ಭವದ ಬಿತ್ತು ಅಂದ್ರೆ ಸೋರ್ಸ್ ಆಫ್ ಕ್ರಿಯೇಷನ್ ಅಥವಾ ಸೀಡ್ ಆಫ್ ಕ್ರಿಯೇಷನ್ ಅಂತ ಹೇಳಿ. ಸೊ ಅದನ್ನು ನಾವು ಕ್ರಿಯೇಟಿವ್ ಕಾನ್ಶಿಯಸ್ ಫೋರ್ಸ್ ಅಂತ ಹೇಳಿ ಮಹರ್ಷಿ ಅರವಿಂದರ ಪೂರ್ಣಯೋಗದ ಪಥದ ಪರಿಕಲ್ಪನೆಯಲ್ಲಿ ಭಾವಿಸಬಹುದು. ಇಲ್ಲಿ ಸಚ್ಚಿದಾನಂದ ತ್ರಿತ್ವ ಮುಖವಾದ ಅಂದ್ರೆ ಸತ್ತು ಚಿತ್ತು ಆನಂದ ಅಂತ ಹೇಳಿ 3 ಆಯಾಮಗಳನ್ನ ಬ್ರಹ್ಮದಲ್ಲಿ ಏನು ಕಲ್ಪಿಸಲಾಗಿದೆ, ಆ ಒಂದು ಪರಬ್ರಹ್ಮದಲ್ಲಿ ಈ ಅಭವದ ಒಂದು ಬಿತ್ತಾಗಿ ಭವದೊಳಗಡೆಗೆ ಜೀವ ಅನ್ನುವಂಥದ್ದು ಚೈತ್ಯ ಪುರುಷನ ರೂಪದಲ್ಲಿ ಸಂಭವಿಸ್ತಕ್ಕಂಥದ್ದು. ಬಂದ ಮೇಲೆ ಅದನ್ನು ಜೀವ ಕೇಂದ್ರ ಅಂತ ಹೇಳಿ ಕರೀಬಹುದು, ಸೈಕಿಕ್ ಬೀಯಿಂಗ್ ಅಂತ ಹೇಳಿ ಮಹರ್ಷಿ ಅರವಿಂದ್ರ ಏನು ಹೇಳ್ತಾರೆ. ಇಲ್ಲಿ ಋತದ ಚಿತ್ ಅಂತ ಹೇಳಿ ಒಂದು ಶಬ್ದ ಇದೆ, ಟ್ರೂತ್ ಕಾನ್ಶಿಯಸ್ನೆಸ್ ಅಂತ ಹೇಳಿ ಮಹರ್ಷಿ ಅರವಿಂದರ ಪರಿಭಾಷೆಯಲ್ಲಿ ನಾವು ಹೇಳಬಹುದು. ಸೂಪರ್ ಮೈಂಡ್, ಗ್ನೋಸಿಸ್, ಗವರ್ನಿಂಗ್ ಡಿವೈನ್ ಕಾನ್ಶಿಯಸ್ನೆಸ್, ಈ ಥರದಲ್ಲಿ ಕೂಡ ಅದನ್ನು ನಾವು ಹೇಳ್ಬೋದು. ಋತ ಚಿತ್ ಪರಮೇಶ್ವರನ ಇಚ್ಛಾ ಶಕ್ತಿ ಏನಿದೆ, ಪರಮೇಶ್ವರನ ಮನಸ್ಸೇನಿದೆ, ಅದನ್ನು ನಾವು ಋತಚಿತ್, ಋತದರ್ಶನ ಮಾಡ್ತಕ್ಕಂಥ ಶಕ್ತಿ ಇರುವಂಥದ್ದು ಪರಮೇಶ್ವರನಿಗೆ. ಆ ಪರಮೇಶ್ವರನ ಮನಸ್ಸನ್ನು ಋತಚಿತ್ ಅಂತ ಹೇಳಿ ಕರೆದ್ರೆ ಅಲ್ಲಿ ಏನು ಕಲ್ಪಿಸಲಾಗುತ್ತೋ, ಚಿಂತಿಸಲಾಗುತ್ತೋ, ಭಾವಿಸಲಾಗುತ್ತೋ ಪರಮೇಶ್ವರನಿಂದ ಅದು ಪ್ರಕೃತಿಯಲ್ಲಿ ಪ್ರಕಟವಾಗುತ್ತೆ. ಹಾಗಾಗಿ
ಇಲ್ಲಿಗೆ ಬಂದ ಮೇಲೆ ಚೈತ್ಯ ಪುರುಷನಿಗೆ ಅಥವಾ ಜೀವ ಕೇಂದ್ರಕ್ಕೆ ಅಂಥದ್ದೊಂದು ಊರ್ಧ್ವಮುಖವಾಗಿರ್ತಕ್ಕಂಥ ಜಗದಂಬೆಯ ಶಕ್ತಿ ಒಳಗಡೆಗೆ ಇಳಿದು ಬರಬೇಕಾಗುತ್ತೆ. ಅದನ್ನ ಕವಿ ಪ್ರಾರ್ಥಿಸ್ತಾ ಇದ್ದಾರೆ. ಇಳಿದು ಬಾ ತಾಯಿ ಇಳೆಗೆ ತುಂಬಿ ತಾ ಬೆಳಗ್ಗೆ ಜೀವಕೇಂದ್ರದಲ್ಲಿ. ಪ್ರಕೃತಿ ಸಾನ್ನಿಧ್ಯದಲ್ಲಿ ದೇಹವನ್ನು ಪಡೆದು ಅದರೊಳಗಡೆಗೆ ಕಾರ್ಯಾಚರಿಸ್ತಾ ಇರ್ತಕ್ಕಂಥ ಸೈಕಿಕ್ ಬೀಯಿಂಗ್ ಅಂತ ಏನು ಹೇಳ್ತೀವಿ, ಚೈತ್ಯ ಪುರುಷ ಏನಿದ್ದಾನೆ ಅವನ ಉದ್ಧಾರಕ್ಕಾಗಿ ಪ್ರಕೃತಿ ಸಹವಾಸಿಯಾಗಿರ್ಬೇಕಾಗತ್ತೆ. ಅವನ ಕಾರ್ಯಕ್ಕೆ ಒತ್ತಾಸೆಯಾಗಿ ನಿಲ್ಲಬೇಕಾಗುತ್ತೆ. ಚಿತ್ತ ಪೃಥ್ವಿಯಲ್ಲಿ ಇಳಿದು ಬಾ ಒತ್ತಿ ನೀನು ಮೂಡಿ ಬಾ ಅಂಥೇಳಿ ಆ ಒಂದು ಊರ್ಧ್ವ ಲೋಕದ ಪರಾಶಕ್ತಿಯನ್ನ ಇಲ್ಲಿ ಆಹ್ವಾನಿಸ್ತಾ ಇದ್ದಾರೆ ಕವಿ. ಸಚ್ಚಿದಾನಂದ ಮೂಲಕ ಸತ್ತು ಚಿತ್ತು ಆನಂದದ ಆ ಮಾರ್ಗದಲ್ಲಿ ತ್ರಿತ್ವಮುಖವಾಗಿ ಪರಬ್ರಹ್ಮದ ಆ ಒಂದು ಏನು ಶಕ್ತಿ ಇದೆ ಅದನ್ನ ಅವರೋಹಣ ಮಾಡಿಕೊಳ್ಳಲಿಕ್ಕಾಗಿ ತನ್ನನ್ನು ತಾನು ಹದ ಮಾಡಿಕೊಂಡು ಸಿದ್ಧ ಮಾಡಿಕೊಂಡು ಒಪ್ಪಿಸಿಕೊಂಡು ಮಹಾಕವಿ ಅದನ್ನು ಆಹ್ವಾನಿಸ್ತಾ ಇದ್ದಾರೆ. ಅಲ್ಲಿ ಋತದ ಚಿತ್ತವಾಗಿ ವಿಶ್ವಗಳ ಸೃಜಿಸಿ ನಡೆಸಿದ ಶಕ್ತಿಯೇ ಅಂತ ಹೇಳಿ ಒಂದು ಮಾತು ಬರುತ್ತೆ. ಡಿವೈನ್ ಮದರ್ ಅಂತ ಹೇಳಿ ನಾವು ಅದನ್ನ ಇಂಟೆಗ್ರಲ್ ವಿಷನ್ ಅಂತ ಹೇಳಿ ಅದನ್ನ ನಾವು ಭಾವಿಸಬಹುದು. ಮದರ್ ಹರ್ಸೆಲ್ಫ್, ಡಿವೈನ್ ಮದರ್ ಹರ್ಸೆಲ್ಫ್ ಈಸ್ ಆಲ್. ಅದು ಪೂರ್ಣ ದೃಷ್ಟಿಗೆ ವೇದ್ಯವಾಗುತ್ತೆ. ಈ ಜಗತ್ತೆಲ್ಲವೂ ಆದಿಪರಾಶಕ್ತಿಯ ಒಂದು ಅವತರಣಿಕೆಯೇ. ಜೀವಕೇಂದ್ರ ಅಂದರೆ ಸೈಕಿಕ್ ಬೀಯಿಂಗ್, ದ ಟ್ರೂ ಬೀಯಿಂಗ್ ಆರ್ ಎವಾಲ್ವಿಂಗ್ ಸೋಲ್ ಅಂತ ಕೂಡ ನಾವು ಹೇಳ್ಬೋದು. ಅಂದರೆ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ವಿಕಸನ ಹೊಂದುತ್ತಾ ಪರಿಪೂರ್ಣ ಬ್ರಹ್ಮವೇ ಆಗ್ತಕ್ಕಂಥ ಒಂದು ಸಾಧ್ಯತೆ ಈ ಚೈತ್ಯ ಪುರುಷನಿಗೆ ಇದೆ. ಅದು ಇಂಡಿವಿಜುವಲ್ ಮ್ಯಾನಿಫೆಸ್ಟೇಷನ್ಗೆ ಕಾರಣವಾಗಿರುವಂಥದ್ದು. ಅದನ್ನು ಜೀವಕೇಂದ್ರ ಅಂತ ಹೇಳಿ ಕರೀತಾರೆ. ಅದನ್ನು ಸೈಕಿಕ್ ಬೀಯಿಂಗ್ ಅಂತ ಹೇಳಿ ಅರವಿಂದರ ಪರಿಭಾಷೆ ಒಳಗಡೆಗೆ ನಾವು ಇಲ್ಲಿ ನೋಡಬಹುದು. ಎವಾಲ್ವಿಂಗ್ ಸೋಲ್ ಇನ್ ಟೈಮ್ ಅಂತ ಹೇಳಿ. ಸೊ ವಿಶ್ವಗಳ ನಡೆಸುತ್ತಿರುವ ಶಕ್ತಿ ಅಂತ ಹೇಳಿ ಇಲ್ಲಿ ಒಂದು ಮಾತು ಬರುತ್ತೆ. ಈ ವಿಶ್ವಗಳ ನಡೆಸ್ತಾ ಇರ್ತಕ್ಕಂಥ ಶಕ್ತಿ ಅನ್ನ ಪ್ರಾಣ ಮನೋಲೋಕಗಳ ಸೂತ್ರಧರ ಯುಕ್ತಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಮಹರ್ಷಿ ಅರವಿಂದರ ಒಂದು ಪರಿಕಲ್ಪನೆಯಲ್ಲಿ ಇಲ್ಲಿ ಸತ್ತು, ಚಿತ್, ತಪಸ್ಸು, ಆನಂದ, ಋತಚಿತ್, ಮನೋಲೋಕ, ಪ್ರಾಣಲೋಕ, ಜಡ, ಅನ್ನಮಯ ಲೋಕ. ಸೊ ಋತದ ಚಿತ್ತಾಗಿ ಅಂದರೆ ಪರಮೇಶ್ವರನ ಆ ಚಿತ್ ಶಕ್ತಿ ಏನಿದೆ ಅದು ಅನ್ನಪ್ರಾಣ ಮನೋಲೋಕಗಳನ್ನು ಸೃಜಿಸಿ ಅದನ್ನ ಸೂತ್ರಬದ್ಧವಾಗಿ ನಿಯಾಮಿಸಿ ತಾನೇ ಆ ಸೂತ್ರಗಳನ್ನು ಹಿಡಿದು ಯುಕ್ತಿಯಿಂದ ನಡೆಸ್ತಾ ಇದೆ. ಇಲ್ಲಿ ಅದು ಬಹಳ ವಿಶೇಷವಾಗಿರುವಂಥದ್ದು. ಈ ಸತ್, ಚಿತ್, ತಪಸ್ಸು, ಆನಂದ, ಋತಚಿತ್, ಮನೋಲೋಕ, ಪ್ರಾಣಲೋಕ, ಜಡ. ಸೊ ಇದು ಅವತರಣ ಅಥವಾ ಅವರೋಹಣ. ಇದನ್ನ ಉತ್ತರಾಯಣಕ್ಕೆ ಉತ್ಕ್ರಮಣಕ್ಕೆ ನಾವು ತಗೊಂಡು ಹೋದಾದರೆ ಜಡವೇ ಮುಂದೆ ಜೀವವಾಗಿ, ಮನಸ್ಸಾಗಿ, ವಿಜ್ಞಾನವಾಗಿ ಅದನ್ನ ಋತಚಿತ್ ಅಂತನೂ ಮತ್ತು ಸೂಪರ್ ಮೈಂಡ್ ಅಂತನೂ ನಾವು ನೋಡಬಹುದು. ಅಲ್ಲಿಂದ ಮುಂದಕ್ಕೆ ಆನಂದವಾಗಿ, ಚಿತ್ತಾಗಿ, ಸತ್ತಾಗಬೇಕು. ಸೊ ಈ ಥರದಲ್ಲಿ 7 ಲೋಕಗಳನ್ನು ಸೃಜಿಸಿ ಕೆಳಗಡೆಗೆ ಇಳಿದು ಜಡವಾಗಿ ನಿಂತಿದೆ ಆ ಪರಾಶಕ್ತಿ. ಅದನ್ನು ನಾವು ಈಗ ಒಂದೊಂದೇ ಸಾಲಿನಲ್ಲಿ ನೋಡ್ತಾ ಹೋಗ್ಬೋದು. ಈ ವಿಶ್ವಗಳನ್ನು ನಡೆಸ್ತಾ ಇರ್ತಕ್ಕಂಥ ಶಕ್ತಿ ಅಂದರೆ ಪ್ರಜ್ಞೆ. ಅದು ಸೃಷ್ಟಿಯ ಮೇಲೆ ಪರಮೇಶ್ವರನ ನಿಯಂತ್ರಣದ ಸರ್ಕಾರ ಈ ಪ್ರಜ್ಞೆಯ ಮೂಲಕ ನಡೀತಾ ಇದೆ. ಅದನ್ನು ಅತಿಮಾನಸದ ಎತ್ತರದಲ್ಲಿ ನಮ್ಮ ಮನಸ್ಸು ಅತಿಮಾನಸವಾದಾಗ ಅದರ ದರ್ಶನವಾಗುತ್ತೆ. ಪರಮೇಶ್ವರನ ಈ ಇಚ್ಛೆ ಅನ್ನುವಂಥದ್ದು, ಪರಮೇಶ್ವರನ ಒಂದು ಸೂತ್ರಗಳನ್ನು ಹಿಡಿದಿರ್ತಕ್ಕಂಥ ಮನಸ್ಸೇನಿದೆ, ಅದು ಸುಪ್ರಮಾನಸ ಏನಿದೆ, ಅದು ಎಲ್ಲವನ್ನ ನಿಯಂತ್ರಿಸ್ತಾ ಇದೆ. ಅನ್ನ ಪ್ರಾಣ ಮನೋಲೋಕಗಳನ್ನು ಪ್ರಜ್ಞೆಯೇ ನಡೆಸ್ತಾ ಇದೆ ಅನ್ನುವಂಥದ್ದು ನಮ್ಮ ಅರಿವಿಗೆ ಬಂದು ಮುಟ್ಟುತ್ತೆ. ಅದು ಇಲ್ಲಿ ಅನ್ನಪ್ರಾಣಗಳ ಮನೋಲೋಕಗಳ ಸೂತ್ರಧರ ಯುಕ್ತಿಯಾಗಿ ಪ್ರಜ್ಞೆ ಪರಮೇಶ್ವರನ ಪರಾಶಕ್ತಿಯ ಒಂದು ಆವಿರ್ಭಾವ ಆದಾಗ ಅತಿಮಾನಸದ ಮೂಲಕ ಗೋಚರಿಸ್ತದೆ. ಮತ್ತೆ ಅವಿನಾಶಿ ಆಸಕ್ತಿಯೇ ಅನ್ನುವಂಥದ್ದನ್ನು ಮಾತು ಬರುತ್ತೆ. ಅಖಿಲ ಬಂಧನದ ಹೃದಯದಲ್ಲಿ ಅವಿನಾಶಿ ಆಸಕ್ತಿಯೇ ಅಂತೇಳಿ. ಈ ಸಂಸಾರ ಬಂಧನದಲ್ಲಿ, ಭವಬಂಧನದಲ್ಲಿ ಜೀವಗಳು, ದೇಹ ಬಂಧನದಲ್ಲಿ ಜೀವಗಳು ಏನು ಸಾಧನೆಯಲ್ಲಿ ತೊಡಗಿದ್ದಾವೆ, ಆ ಸಾಧನೆಯ ಹಿಂದೆಗಡೆಗೆ ಒಂದು ಅವಿನಾಶಿಯಾದ ಆಸಕ್ತಿ ಇದೆ. ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ನಷ್ಟಗಳಾಗಲಿ,
ಒಳಗಡೆ ಇರ್ತಕ್ಕಂಥ ಆ ಚೈತ್ಯ ಪುರುಷ ತನ್ನ ಹೋರಾಟವನ್ನ, ತನ್ನ ಉತ್ಕ್ರಮಣವನ್ನ ನಿಲ್ಲಿಸೋದಿಲ್ಲ ಅವನು. ಅದೊಂದು ಊರ್ಧ್ವಮುಖವಾಗಿರ್ತಕ್ಕಂಥ ತ್ರಿಕೋನದ ಒಂದು ಪರಿಕಲ್ಪನೆ ಮಹರ್ಷಿ ಅರವಿಂದರಲ್ಲಿ ಬರುತ್ತೆ. ಮಹರ್ಷಿ ಅರವಿಂದರ ಒಂದು ನಕ್ಷತ್ರದ ಒಂದು ಸಂಕೇತ ಇದೆ. ಅದರಲ್ಲಿ 2 ತ್ರಿಕೋನಗಳು, ಒಂದು ಕೆಳಮುಖವಾದದ್ದು, ಇನ್ನೊಂದು ಊರ್ಧ್ವಮುಖವಾದದ್ದು. ಎರಡನ್ನು ಸೇರಿಸಿದಾಗ ಒಂದು ನಕ್ಷತ್ರ ಚಿತ್ರ ಬರುತ್ತೆ. ಅದರ ಮಧ್ಯದಲ್ಲಿ ಈ ಸೃಷ್ಟಿ ವ್ಯಾಪಾರವೆಲ್ಲವೂ ನಡೆಯುವಂಥದ್ದೊಂದು ವಿಶೇಷವಾದಂತಹ ಸಂಕೇತ ಮಹರ್ಷಿ ಅರವಿಂದರ ಈ ಎಲ್ಲ ಗ್ರಂಥಗಳಲ್ಲಿ ಮತ್ತು ಆಶ್ರಮದಲ್ಲಿ ನಾವು ಅದನ್ನು ನೋಡಬಹುದು. ಇಲ್ಲಿ ನಿನ್ನ ಅವತಾರವೆನ್ನ ಉದ್ಧಾರ ಅಂತ ಹೇಳುವಾಗ, ಅವತಾರ ಅಂದರೆ ಅದು ಇನ್ವರ್ಟೆಡ್ ಟ್ರಯಾಂಗಲ್, ಕೆಳಗಡೆಗೆ ಅವತರಿಸ್ತಾ ಇರ್ತಕ್ಕಂಥ ಆ ಒಂದು ಪರಾಶಕ್ತಿ. ಶ್ರೀ ಅರವಿಂದರ ಲಾಂಛನದಲ್ಲಿ ಕೆಳಮುಖವಾದ ತ್ರಿಕೋಣ ಅದನ್ನು ಸೂಚಿಸ್ತದೆ. ಎನ್ನ ಉದ್ಧಾರ ಅಂದರೆ ಊರ್ಧ್ವಮುಖವಾಗಿರ್ತಕ್ಕಂಥ ತ್ರಿಕೋನ. ಜೀವದ ಪರಿಪೂರ್ಣತೆಯ ಅಭಿಪ್ಸೆ ಏನಿದೆ, ಆಸ್ಪಿರೇಷನ್ ಅಂತ ಏನು ಮಹರ್ಷಿ ಅರವಿಂದರು ಹೇಳ್ತಾರೆ, ತಾನು ಪೂರ್ಣವಾಗಬೇಕು ಅಂತಕ್ಕಂಥ ಜೀವದ ಆಸಕ್ತಿ ಏನಿದೆ ಅದು ಮುಂದೆ ಅಭಿಪ್ಸೆಯಾಗಿ ಒಂದು ತೀವ್ರವಾದ ಕಾಂಕ್ಷೆಯಾಗಿ ಉತ್ತರಾಯಣ ಯಾತ್ರೆಗೆ ಹಂಬಲಿಸ್ತದೆ ಜೀವ. ಸೊ ಹಾಗಾಗಿ ಇಲ್ಲಿ ನಿನ್ನ ಅವತಾರವೆನ್ನ ಉದ್ಧಾರ ಬಾ ದಿವ್ಯ ಮುಕ್ತಿಯೇ ಅಂತೇಳಿ ಅಲ್ಲಿವರೆಗೂ ಅಂಥದ್ದೊಂದು ಊರ್ಧ್ವಮುಖ ಆ ಉತ್ತರಾಯಣ ಯಾತ್ರೆಯ ಒಂದು ಅಭಿಪ್ಸೆ ನಮ್ಮೊಳಗಡೆಗೆ ಮೂಡದೆ ಹೋದರೆ ಕೆಳಮುಖವಾಗಿರ್ತಕ್ಕಂಥ ತ್ರಿಕೋನದಲ್ಲಿ ಆ ಒಂದು ಪರಾಶಕ್ತಿ ಇಳಿದು ನಮ್ಮೊಳಗಡೆಗೆ ಬರೋದಿಲ್ಲ. ಅದು ಪ್ರಾರ್ಥನೆಯಿಂದ ಸಾಧ್ಯವಿದೆ ಅಂತ ಹೇಳಿ ಮಹರ್ಷಿ ಹೇಳ್ತಾರೆ. ಪ್ರೇಯರ್ ಎ ಮಾಸ್ಟರ್ ಆಕ್ಟ್ ಎ ಕಿಂಗ್ ಐಡಿಯಾ ಕ್ಯಾನ್ ಲಿಂಕ್ ಮ್ಯಾನ್ ಸ್ಟ್ರೆಂತ್ ಟು ಟ್ರಾನ್ಸೆಂಡೆಂಟಲ್ ಫೋರ್ಸ್ ಅಂತ ಹೇಳಿ. ಯಾವಾಗ ನಾವು ಅಸ್ಪೈರ್ ಮಾಡ್ತೀವಿ, ಯಾವಾಗ ಈ ಫಾಲ್ಸ್ಹುಡ್ಡನ್ನು ರಿಜೆಕ್ಟ್ ಮಾಡ್ತೀವಿ, ಯಾವಾಗ ಸಂಪೂರ್ಣವಾಗಿ ಸರೆಂಡರ್ ಆಗ್ತೀವಿ, ಆವಾಗ ಈ ಒಂದು ದಿವ್ಯವಾಗಿರ್ತಕ್ಕಂಥ ಪರಾಶಕ್ತಿ ನಮ್ಮೊಳಗಡೆಗೆ ಇಳಿದು ಬರಲಿಕ್ಕೆ ಒಪ್ಪಿ ನಮ್ಮ ಒಳಗಿನ ಈ ಅಭಿಪ್ಸೆ ಅನ್ನುವಂಥದ್ದು ಉತ್ತರಾಯಣ ಯಾತ್ರೆಗೆ ನಮ್ಮನ್ನು ಅನುಕ್ರಮ ಸಿದ್ಧತೆಯನ್ನು ಮಾಡ್ತಾ ಆ ಒಂದು ಸಾಧನೆ ಒಳಗಡೆಗೆ ಮುಂದಡೆ ಇಡಲಿಕ್ಕೆ ಪ್ರಚೋದಿಸ್ತದೆ ಅಂತ ಹೇಳಿ ಇದನ್ನು ಈ ಒಂದು ಋಷಿಯ ದರ್ಶನ ಏನಿದೆ, ಮಹರ್ಷಿ ಅರವಿಂದರ ದರ್ಶನ ಏನಿದೆ, ಈ ಪದ್ಯದಲ್ಲಿ ಮಹಾಕವಿ ಕುವೆಂಪು ಏನು ಹೇಳ್ತಾ ಇದ್ದಾರೆ, ಅವಿಭಕ್ತವಾಗಿ ಸುವಿಭಕ್ತದಂತೆ ತೋರುತ್ತಿರುವ ಮಾಯೆ ಅಂತೇಳಿ. ಗೀತೆಯಲ್ಲಿ ಒಂದು ಸಾಲು ಬರುತ್ತೆ, ಒಂದು ಮಂತ್ರದ ಒಂದು ನುಡಿ ಬರುತ್ತೆ. ಅವಿಭಕ್ತಂಚ ಭೂತೇಶು ವಿಭಕ್ತಮಿವಚ ಸ್ಥಿತಂ, ಅವಿಭಕ್ತವಾಗಿ ಸುವಿಭಕ್ತದಂತೆ ತೋರುತ್ತಿರುವ ಮಾಯೆ. ಅಖಂಡವಾಗಿ ಏಕವಾಗಿರ್ತಕ್ಕಂಥ ಪರಾಶಕ್ತಿ ಕೆಳಗಡೆಗೆ ಇಳಿಯುವಾಗ ಖಂಡದೃಷ್ಟಿಗೆ, ಮಾನವನ ಖಂಡದೃಷ್ಟಿಗೆ ವಿಭಜನೆಯಾದಂತೆ ಕಾಣ್ತದೆ. ಇದನ್ನು ಹೆಂಗೆ ಗ್ರಹಿಸಬಹುದು ಮಹರ್ಷಿ ಅರವಿಂದರ ಒಂದು ಪರಿಕಲ್ಪನೆಯಲ್ಲಿ ಅಂದರೆ, ಅಪರಾ ಪ್ರಕೃತಿ ಮತ್ತು ವ್ಯಷ್ಟಿ ಪುರುಷ ಇವೆರಡು ಪರಾಮಾತೆಯ ಮೂಲಕವೇ ಕೆಳಗಡೆಗೆ ಇಳಿಯುವಾಗ 2 ಕವಲಾಗ್ತವೆ. ಒಂದು ಅಪರಾ ಪ್ರಕೃತಿ ಪಂಚಭೂತಾತ್ಮಕವಾದದ್ದು, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಅದರಿಂದ ತಯಾರಾಗಿರ್ತಕ್ಕಂಥ ಬ್ರಹ್ಮಾಂಡ ಪ್ರಕೃತಿ. ಅದರೊಳಗಡೆಗೆ ಸಾಧನೆ ಒಳಗಡೆಗೆ ಬಂದಿರತಕ್ಕಂಥ ವ್ಯಷ್ಟಿ ಪುರುಷ, ಚೈತ್ಯ ಪುರುಷ, ಅವನು ಮತ್ತು ಈ ಪ್ರಕೃತಿ 2 ಪರಾಶಕ್ತಿಯ ಆ ಒಂದು ವಲಯದಿಂದನೇ ಕೆಳಗಡೆಗೆ 2 ತತ್ವಗಳಾಗಿ ನಮಗೆ ಖಂಡ ಮನಸ್ಸಿಗೆ ಗೋಚರಿಸ್ತವೆ. ಜಗನ್ಮಾತೆ ಆದಿಶಕ್ತಿಯ ಸೃಷ್ಟಿ, ಜಗನ್ಮಾತೆ ಇದ್ದಾರೆ, ಪರಾಶಕ್ತಿ ಅಂತ ನಾವೇನು ಕರಿತೀವಿ, ಆಕೆ ಜಗದಂಬೆ ಅಂತ ನಾವೇನು ಕರಿತೀವಿ, ಆ ಶಕ್ತಿಯ ಒಂದು ಸೃಷ್ಟಿಯೇ ಇದೆಲ್ಲ. ಈ ಸೃಷ್ಟಿಯನ್ನೆಲ್ಲ ಆಕೆ ಹಡೆದಿದ್ದಾಳೆ, ಮತ್ತೆ ಅದರೊಳಗಡೆಗೆ ಹಾಸು ಹೊಕ್ಕಾಗಿ ನೆಲೆಸಿದ್ದಾಳೆ ಅಂತ ಎಷ್ಟು ಚಂದ ಹೇಳ್ತಾರೆ. ಪ್ರಕೃತಿ ಪುರುಷರಿಗೆ ನಿತ್ಯ ಜನ್ಮವನ್ನು ನೀಡುತ್ತಿರುವ ತಾಯೇ, ಕಾಲ ದೇಶ ಆಕಾಶ ಕೋಶಗಳನ್ನು ಊದುತ್ತಿರುವ ಛಾಯೆ. ಕಾಲ, ದೇಶ, ಆಕಾಶ. ಕಾಲ ಮತ್ತು ದೇಶ, ಕಾಲವೇ ದೇಶವೇ ಈ ಸೃಷ್ಟಿಯ 2 ಕ್ಯಾನ್ವಾಸ್ಗಳು. ಅದರೊಳಗಡೆಗೆ ಎಲ್ಲವೂ ನಡೀತಾ ಇದೆ ಲೀಲೆ. ಈ ಲೀಲಾ ಸತ್ಯ ಅಂತ ನಾವೇನು ಹೇಳ್ತೀವಿ, ಅದು ನಿತ್ಯ ಸತ್ಯಕ್ಕೆ ಯಾವಾಗಲೂ ಅನುಯಾಯಿಯಾಗಿಯೇ ಅನುಸಾರಿಯಾಗಿಯೇ ಇರಬೇಕಾಗತ್ತೆ. ನಿತ್ಯ ಸತ್ಯವನ್ನ ಲೀಲಾ ಸತ್ಯದೊಳಗಡೆಗೆ ನಾವು ಗಮನಿಸಬೇಕು, ಅಥವಾ ಲೀಲಾ ಸತ್ಯ ಅನ್ನೋದು ನಿತ್ಯ ಸತ್ಯಕ್ಕೆ ಯಾವಾಗಲೂ ಒಂದು ವಿಧೇಯವಾಗಿ ನಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ. ಎಲ್ಲವನ್ನು ಮಾಡಿ ಎಲ್ಲರೊಳಗೂಡಿ ನೀನೇ ಎಲ್ಲವಾದೆ. ಪರಾಮಾತೆಯ ಸೃಷ್ಟಿ ಏನು ಇದೆ ಅದರೊಳಗಡೆಗೆ ಸೃಜಿಸಿರ್ತಕ್ಕಂಥ ಆ ಪರಾಮಾತೆಯೇ ಅಂತರ್ಯಾಮಿಯಾಗಿ ಎಲ್ಲದರೊಳಗೂ ವ್ಯಾಪಿಸಿ ಇದ್ದಾಳೆ ಅನ್ನೋದಕ್ಕೆ ಮಹರ್ಷಿ ಅರವಿಂದರ ಮಹಾಕಾವ್ಯ ಸಾವಿತ್ರಿ ಒಳಗಡೆಗೆ ಇಂಥದ್ದೊಂದು ಸಾಲು ಬರುತ್ತೆ.
She was the single self of all. These selves, all these selves, ಎಲ್ಲ ಆತ್ಮಗಳ, ಜೀವಾತ್ಮಗಳ, ಎಲ್ಲ ಚೈತ್ಯ ಪುರುಷರ ಮೂಲ ಶಿ, ಪರಾಮಾತೆ. All is she, all is her play. She was in them, they were all in her. The inconscient is the superconscient sleep ಅಂತ ಹೇಳಿ ಮುಂದಿನ ಸಾಲಿನಲ್ಲಿ ಬರುತ್ತದು. ಜ್ಯೋತಿಯಾದರೂ ತಮೋ ಲೀಲೆಯಲ್ಲಿ ಜಡದ ಮುದ್ರೆಯಾದೆ. ನೋಡಿ ಈ ಸಾಲು, ದಿ ಇನ್ಕನ್ಸೈಂಟ್ ಈಸ್ ದಿ ಸೂಪರ್ಕನ್ಸೈಂಟ್ ಸ್ಲೀಪ್ ಅಂತ ಸಾವಿತ್ರಿ ಮಹಾಕಾವ್ಯದಲ್ಲಿ ಬರುವಂತ ಸಾಲು. ಜಡದ ಮುದ್ರೆ ಅಚಿನ್ ನಿದ್ರೆ ಅಂತ ಹೇಳಿ ಕನ್ನಡದಲ್ಲಿ ಅದನ್ನ ಮಹಾಕವಿ ಕುವೆಂಪು ಅವರು ಹೇಳ್ತಾರೆ. ಜ್ಯೋತಿ, ಅದ ನಿಜವಾದ ಸ್ವಸ್ವರೂಪ ಜ್ಯೋತಿ, ಪ್ರಕಾಶ. ಅದು ಈ ಸೃಷ್ಟಿಯ ಈ ಒಂದು ಅವರೋಹಣದ ಕ್ರಿಯೆ ಒಳಗಡೆಗೆ ಸಂಪೂರ್ಣವಾಗಿ ಪ್ರಕಾಶವನ್ನು ಕಡಿಮೆ ಮಾಡ್ಕೊಳ್ತಾ ಜಡವಾಗಿ ಹೋಗಿದೆ. ಅಚಿನ್ನಿದ್ರೆಯಾದೆ, ಏನಿತು ಕರೆದರು ಒಕ್ಕೊಳ್ಳೋದಿರೋ ಅಚಿನ್ನಿದ್ರೆಯಾದೆ. ಅಚಿನ್ನಿದ್ರೆ ಅಂತ ಅಂದ್ರೆ ಬಹಳ ವಿಶೇಷವಾಗಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇನ್ಕನ್ಸೈನ್ಡ್, ಜಡದ ಮುದ್ರೆ ಅಂದ್ರೆ ಸ್ಪಂದವಿಲ್ಲದ ಒಂದು ಅಚೇತನ. ಮತ್ತು ಇನ್ನೊಂದು ತುದಿ ಒಳಗಡೆಗೆ ಸಂಪೂರ್ಣ ಸೂಪರ್ ಕನ್ಸೈಂಟ್ ಅಂದ್ರೆ ಪರಮೇಶ್ವರನ ಪ್ರಜ್ಞೆ ಏನಿದೆ, ಸುಪ್ರಮಾನಸ ಅಂತ ನಾವೇನು ಹೇಳ್ತೀವಿ, ಅವೆರಡರ ನಡುವೆ ಈ ಸಮಸ್ತ ಸೃಷ್ಟಿಯು ವ್ಯವಹಾರದಲ್ಲಿ ಇದೆ ಅಂತ ಹೇಳಿ. ಪರಮ ಪ್ರಕಾಶ ಸ್ವರೂಪವಾದ ಪರಮಾತ್ಮ, ಪರಮ ಪ್ರಕಾಶ ಸ್ವರೂಪನಾದರೂ ಪ್ರಕಟವಾಗಬೇಕಾದ ಎಲ್ಲ ತತ್ವಗಳನ್ನ ಗರ್ಭೀಕರಿಸಿಕೊಳ್ತಾ ಕೆಳಗಡೆಗೆ ಅವರೋಹಣವಾಗ್ತಾ ತಮೋ ಆಗ್ತಾನೆ. ಸತ್ತು ಅಸತ್ತಾಗತ್ತೆ, ಚಿತ್ತು ಅಚಿತ್ತಾಗತ್ತೆ, ಸ್ಪಂದರಹಿತವಾಗತ್ತೆ, ಆನಂದ ಸಂವೇದನಾರಹಿತವಾಗಿ ಎಷ್ಟು ಕರೆದರೂ ಓಕೊಳ್ಳೋದಿರೋ ಅಚಿನ್ನಿದ್ರೆಯಾಗಿ ಬಿಡುವ, ಅಸ್ಪಂದ ರೂಪವಾಗಿ ಬಿಡುವ ಜಡದ ಮುದ್ರೆ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಯಾವುದು ಪರಮೇಶ್ವರನ ಋತಚಿತ್ತಾಗಿದೆಯೋ ಅದೇ ಕೆಳಗಡೆಗೆ ಬಂದು 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 7 ಲೋಕಗಳನ್ನ ಇಳಿದು ತುತ್ತ ತುದಿಗೆ ಜಡದ ಮುದ್ರೆಯಾಗಿ ಹೋಗಿದೆ. ಅದನ್ನು ನೋಡಿದ್ರೆ ಪರಮೇಶ್ವರನ ತದ್ವಿರುದ್ಧವಾಗಿರ್ತಕ್ಕಂಥ ಮೂರ್ತಿ ರೂಪ ಅಂತ ನಮಗೆ ಅನಿಸ್ಬಿಡ್ತದೆ. ಜೀವವೇ ಇಲ್ವೇನೋ, ಸ್ಪಂದವೇ ಇಲ್ವೇನೋ, ಮನಸ್ಸೇ ಇಲ್ವೇನೋ ಅಂತ ಅನ್ನಿಸ್ತದೆ ಜಡವನ್ನು ನೋಡಿದಾಗ. ಆದ್ರೆ ಅದರೊಳಗಡೆಗೆ ಪರಮೇಶ್ವರನ ಪರಾಶಕ್ತಿಯೇ, ಜಗನ್ಮಾತೆಯ ಶಕ್ತಿಯೇ ನಿಹಿತವಾಗಿದೆ ಅನ್ನುವಂಥದ್ದು ಋಷಿ ಮನಸ್ಸಿಗೆ, ಋಷಿ ದೃಷ್ಟಿಗೆ ಗೋಚರವಾಗುತ್ತೆ. ಮುಂದೆ ಹೇಳ್ತಾರೆ, ಎಲ್ಲವನ್ನು ಮಾಡಿ ಎಲ್ಲರೊಳಗೂಡಿ ನೀನೇ ಎಲ್ಲವಾದೆ, ಬೆಳಗ್ಗೆ ನನ್ನಾತ್ಮ ಕಿಳಿದು ಬಾ ತಾಯಿ, ನೀನೆ ಬ್ರಹ್ಮಬೋಧೆ. ಆ ಚೈತ್ಯ ಪುರುಷನ ಯಜ್ಞ ಏನಿದೆ ಈ ಶರೀರದಲ್ಲಿ, ಈ ಪ್ರಕೃತಿಯಲ್ಲಿ ಚೈತ್ಯ ಪುರುಷರು ಏನೆಲ್ಲ ದೇಹಗಳಲ್ಲಿ ಕಾರ್ಯ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇದ್ದಾರೋ ಸಾಧನೆ ಒಳಗಡೆಗೆ, ಇಲ್ಲಿ ಜೀವಕೇಂದ್ರ ಅಂದ್ರೆ ಆತ್ಮ ಬ್ರಹ್ಮತತ್ವ ಅಲ್ಲ, ಚೈತ್ಯ ಪುರುಷ ಅಂತ ಹೇಳಿ ಭಾವಿಸ್ಬೇಕು. ಬೆಳಕಿನ ಶಕ್ತಿ, ಆನಂದ, ಪ್ರೇಮ ಇವೆಲ್ಲ ಶಿರೋಚಕ್ರದ ಊರ್ಧ್ವದಲ್ಲಿ ನಮ್ಮ ಸಹಸ್ರಾರದ ಮೇಲ್ಗಡೆ ಇರುವಂತ ಶ್ರೀಮಾತೆಯ ಪ್ರಜ್ಞೆಯಲ್ಲಿ ನಿಹಿತವಾಗಿರುವಂತ ತತ್ವಗಳು ಅಥವಾ ಶಕ್ತಿಗಳು. ಆ ಶಕ್ತಿಗಳನ್ನ ನಮ್ಮೊಳಗಡೆಗೆ ನಾವು ಆಹ್ವಾನಿಸದೆ, ನಮ್ಮ ಈ ಶರೀರದ ಒಳಗಡೆಗೆ ಇಳಿಸಿಕೊಳ್ಳದೆ ಚೈತ್ಯ ಪುರುಷನ ಪೂರ್ಣತೆಯನ್ನ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಅದನ್ನ ಮಹರ್ಷಿ ಅರವಿಂದರು ಸ್ಪಿರಿಚುವಲೈಸೇಷನ್ ಅಂತ ಕರೀತಾರೆ. ಸ್ಪಿರಿಚುವಲೈಸೇಷನ್, ಸೂಪರ್ಮೆಂಟಲೈಸೇಷನ್, ಸೈಕೀಸೈಸೇಷನ್, 3 ಅದ್ಭುತವಾಗಿರ್ತಕ್ಕಂಥ ವಿದ್ಯಮಾನಗಳನ್ನ ಆಧ್ಯಾತ್ಮಿಕ ಪಥದಲ್ಲಿ ಮಹರ್ಷಿ ಅರವಿಂದರು ನಮಗೆ ಬೋಧಿಸ್ತಾರೆ. ಅದರಲ್ಲಿ ಇದು ಸ್ಪಿರಿಚುವಲೈಸೇಷನ್. ಸಹಸ್ರಾರ ಮಂಡಲದಿಂದ ಊರ್ಧ್ವದಲ್ಲಿರ್ತಕ್ಕಂಥ ಪರಾಮಾತೆಯ ಶಕ್ತಿಗಳನ್ನ ನಮ್ಮೊಳಗಡೆಗೆ ಆಹ್ವಾನಿಸಬೇಕು. ಆಗ ಮಾತ್ರವೇ ಸಾವು ಮತ್ತು ನೋವು ಅನ್ನುವಂಥದ್ದು ಏನಿದೆ, ಅನೃತ ಏನಿದೆ, ಫಾಲ್ಸ್ಹುಡ್ ಏನಿದೆ, ಅದನ್ನು ನಾವು ದಾಟಲಿಕ್ಕೆ ಸಾಧ್ಯವಾಗುತ್ತೆ. ಅನೃತದಲ್ಲಿ ಋತವಾಗಿ ಸಂಭವಿಸು ತಾಯಿ, ಅವಾಗ ಸಾವು ಮತ್ತು ನೋವು ಸಾಯ್ತವೆ ಅಂತ ಹೇಳಿ ಮಹಾಕವಿ ಕುವೆಂಪು ಅವರು ಹೇಳ್ತಾರೆ. ಸೊ ಪ್ರಕೃತಿಯ ಪುರುಷರಿಗೆ ನಿತ್ಯ ಜನ್ಮವನ್ನು ನೀಡ್ತಾ ಇರ್ತಕ್ಕಂಥ ಪರಾಮಾತೆಯೇ ನಮ್ಮೆಲ್ಲ ಕಷ್ಟಗಳ, ನಮ್ಮೆಲ್ಲ ನಷ್ಟಗಳ, ನಮ್ಮೆಲ್ಲ ದುಃಖಗಳ ಹೋಗಲಾಡಿಸ್ತಕ್ಕಂಥ ದಿವ್ಯ ಔಷಧಿಯನ್ನು ಹೊಂದಿದ್ದಾಳೆ ಆ ತಾಯಿ.
ಸ್ಪಿರಿಚುವಲೈಸೇಷನ್ ಇಂದ, ಸೈಕಿಸೈಸೇಷನ್ ಇಂದ, ಸೂಪರ್ ಮೆಂಟಲೈಸೇಷನ್ ಇಂದ ನಾವು ಅದನ್ನು ದಾಟಬಹುದು. ಅದನ್ನು ಸಾವಿತ್ರಿ ಮಹಾಕಾವ್ಯದಲ್ಲಿ ಹೇಳ್ತಾರೆ. ಇನ್ಕನ್ಸೈಂಟ್ ವರ್ಲ್ಡ್ ಇಸ್ ದಿ ಸ್ಪಿರಿಟ್ಸ್ ಸೆಲ್ಫ್ ಮೇಡ್ ರೂಮ್, ಎಟರ್ನಲ್ ನೈಟ್ shadow of eternal day. Night is not our beginning nor our end. She is the dark mother in whose womb we have hid. Safe from too swift waking to world pain, we came to her from a supernal light. By light we live, to light we go. ಸಾವಿತ್ರಿ ಬುಕ್ 1 ಕ್ಯಾಂಟೋ 10 ನಲ್ಲಿ ಈ ಮಾತನ್ನು ಹೇಳ್ತಾರೆ. ಇದನ್ನ ಮಹಾಕವಿ ಕುವೆಂಪು ಅವರು ಕನ್ನಡದಲ್ಲಿ ಎಷ್ಟು ಸೊಗಸಾಗಿ ಹೇಳ್ತಾರೆ. ಬೆಳಗ್ಗೆ ನನ್ನ ಆತ್ಮಕ್ಕೆ ಇಳಿದು ಬಾ ತಾಯಿ, ನೀನೆ ಬ್ರಹ್ಮಬೋಧೆ. ಈ ಡಾರ್ಕ್ನೆಸ್ ಅಲ್ಲಿ, ಫಾಲ್ಸ್ಹುಡ್ ಅಲ್ಲಿ ಇರ್ತಾರೆ. ಏನು ಕಾಳಿ ಅಂತ ನಾವೇನು ಹೇಳ್ತೀವಿ, ಆ ಕಾಳಿಯೇ ಜಗದಂಬೆಯ ಇನ್ನೊಂದು ಅವತಾರ. ತಮೋ ಲೀಲೆಗಾಗಿ ಕಾಳಿಯಾಗಿದ್ದಾಳೆ, ಕಾಲವಾಗಿದ್ದಾಳೆ. ದೇಶದಲ್ಲಿ ವ್ಯವಹಾರವನ್ನು ನಡೆಸಲಿಕ್ಕಾಗಿ ಡಾರ್ಕ್ನೆಸ್, ತಮೋರೂಪಿಯಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾಳೆ. ಸೊ ಅದನ್ನು ನಾವು ಇಲ್ಲಿ ಮಹಾಕವಿ ಕುವೆಂಪು ಅವರು ಹೇಳ್ತಾರೆ. ಎಲ್ಲವನ್ನು ಮಾಡಿ ಎಲ್ಲರೊಳಗೂಡಿ ನೀನೇ ಎಲ್ಲವಾದೆ, ಜ್ಯೋತಿಯಾದರೂ ತಮೋಲೀಲೆಯಲ್ಲಿ ಜಡದ ಮುದ್ರೆಯಾದೆ. ಏನಿತು ಕರೆದರೂ ಓಕೊಳ್ಳೋದಿರೋ ಅಚಿನ್ನಿದ್ರೆಯಾದೆ. ಬೆಳಗಿನ ನನ್ನ ಆತ್ಮಗಿಳಿದು ಬಾ ತಾಯಿ, ನೀನೇ ಬ್ರಹ್ಮಬೋಧೆ. ಸೊ ಯಾವುದು ಶಕ್ತಿ ನಮ್ಮೊಳಗಡೆಗೆ ಈ ದೇಹದಲ್ಲಿ ನಿಹಿತವಾಗಿದೆಯೋ ಅದು ಬೆಳಗಬೇಕು, ತೊಳಗಬೇಕು. ಅಂದರೆ ಊರ್ಧ್ವ ಮಂಡಲದಿಂದ ಜಗದಂಬೆಯ ಆ ಶಕ್ತಿಗಳೇನಿದ್ದಾವೆ, ಜ್ಞಾನ, ಪ್ರಕಾಶ, ಜ್ಯೋತಿ ಇತ್ಯಾದಿ ಇತ್ಯಾದಿ ಅವೆಲ್ಲವೂ ನಮ್ಮೊಳಗಡೆಗೆ ಅವತರಿಸಬೇಕು. ಸೊ ಆಗ ಮಾತ್ರವೇ ಈ ಒಂದು ತಮೋ ಲೀಲೆಯಿಂದ ಪಾರಾಗ್ತಕ್ಕಂಥ ಸಾಧ್ಯತೆ ಚೈತ್ಯ ಪುರುಷನಿಗೆ ಉಂಟು. ಇದು ಮಹಾಕವಿ ಕುವೆಂಪು ಅವರು ಚಿತ್ರಿಸಿರ್ತಕ್ಕಂಥ ಒಂದು ವಿಶೇಷವಾದಂಥ ಪದ್ಯ. ಇದರಲ್ಲಿ ಇನ್ನೂ 4-5 ಸ್ಟ್ಯಾಂಜಾಗಳು ಇದ್ದಾವೆ. ಮುಂದಿನ ಸ್ಟ್ಯಾಂಜ ಹೀಗಿದೆ. ಎಲ್ಲವನ್ನು ಮಾಡಿ ಎಲ್ಲರೊಳಗೂಡಿ ನೀನೇ ಎಲ್ಲವಾದ ಮೇಲೆ, ಜ್ಯೋತಿಯಾಗಿದ್ದು ತಮೋಲೀಲೆಯಲ್ಲಿ ಜಡದ ಮುದ್ರೆಯಾದ ಮೇಲೆ, ಏನಿತು ಕರೆದರೂ ಓಕೊಳ್ಳೋದಿರೋ ಅಚಿನ್ನಿದ್ರೆಯಾದ ಮೇಲೆ ಆತ್ಮಕ್ಕಿಳಿದು ಬರುವ ಒಂದು ಸಾಧ್ಯತೆ ಇದೆ ಅನ್ನುವಂಥದ್ದು ಯಾರಿಗೆ ಮೊದಲು ಗೊತ್ತಾಗುತ್ತೋ, ಯಾರು ಸಾಧನೆ ಒಳಗೆ ತೊಡಗ್ತಾರೋ ಅವರಿಗೆ ಮಾತ್ರ. ಮಹರ್ಷಿ ಅರವಿಂದರ ಪೂರ್ಣಯೋಗ ಪಥದಲ್ಲಿ ಅವರು ಹೇಳಿರುವಂಥ ಏನು ಮಾರ್ಗ ಇದೆ, ಮೊದಲನೇದಾಗಿ ಆಸ್ಪಿರೇಷನ್, ಎರಡನೇದು ರಿಜೆಕ್ಷನ್, ಮೂರನೇದು ಸರೆಂಡರ್, ಅದಾದಮೇಲೆ ಸೈಕಿಸೈಸೇಷನ್, ಸ್ಪಿರಿಚುವಲೈಸೇಷನ್, ಸೂಪರ್ ಮೆಂಟಲೈಸೇಷನ್. ಸೊ ಈ ತತ್ವಗಳೇನಿದ್ದಾವೆ, ಈ ಪ್ರಿನ್ಸಿಪಲ್ಸ್ ಏನಿದ್ದಾವೆ, ಅದನ್ನು ನಮ್ಮ ಜೀವನದೊಳಗಡೆಗೆ ನಾವು ಅನುಸಂಧಾನ ಮಾಡೋದಷ್ಟೇ ಅಲ್ಲ, ನಾವು ನಮ್ಮ ಬದುಕನ್ನು ಆ ಮಾರ್ಗಗಳಲ್ಲಿ ನಡೆಸಬೇಕು. ಆವಾಗ ಏನಾಗುತ್ತೆ, ಮರೆವೂ ನೀನೆ, ಅರಿವೂ ನೀನೆ, ಗುರುವೂ ನೀನೆ ಅನ್ನುವಂಥದ್ದೊಂದು ಸ್ಥಿತಿಗೆ ನಾವು ತಲುಪ್ತೀವಿ. ಯಾರದು? ಪರಾಮಾತೆ, ಪರಾಶಕ್ತಿ, ಈ ಪ್ರಕೃತಿ ಹಾಗೂ ಪುರುಷರಿಗೆ ಜನ್ಮ ನೀಡ್ತಾ ಇರ್ತಕ್ಕಂಥ ಆ ಪರಾಮಾತೆ ದೇವಿ. ಅವಳಲ್ಲೇ ನಮ್ಮೆಲ್ಲ ರೋಗಗಳಿಗೆ ಬೇಕಾಗಿರ್ತಕ್ಕಂಥ ದಿವ್ಯ ಔಷಧಿಯೂ ಇದೆ. ಅವಳು ಕೊಲ್ಲುವವಳು ಹೌದು, ಕಾಯುವವಳು ಹೌದು. ಮಾವಿನಲ್ಲಿ ಸಿಹಿ, ಬೇವಿನಲ್ಲಿ ಕಹಿ, ಅವಳ ಇಚ್ಛೆಯಂತೆ ಗಾಳಿ ಸೇರಿ ನೀರಾಗಿ ತೋರಲಿ ಪ್ರಕೃತಿ ನಿಯಮದಂತೆ. ಇದು ಈ ಸ್ಟ್ಯಾಂಜ ಇದೆಯಲ್ಲ, ಈ ಪರಾಮಾತೆಯ ಬ್ರೆಸ್ಟ್ ಒಳಗಡೆಗೆ ಅಮೃತ ಅನ್ನೋದು ಜಿನುಗ್ತಾ ಇದೆ, ಸೋರ್ತಾ ಇದೆ. ಅದನ್ನು ಜೀವ ಚೈತ್ಯ ಪುರುಷ ಸವಿಬೇಕಾಗಿದೆ ಅಂಥೇಳಿ, ಅದನ್ನು ಚೈತ್ಯ ಪುರುಷನ ಯೋಗ ಅಂಥೇಳಿ ನಮ್ಮೊಳಗಡೆ ಇರ್ತಕ್ಕಂಥ ಜೀವ ಸಾಧಿಸಬೇಕಾಗಿರುವಂಥ ಯೋಗ ಅಂತ ಭಾವಿಸೋದಾದರೆ, ಬದುಕಿನೊಳಗಡೆಗೆ ಬರ್ತಕ್ಕಂಥ ಎಲ್ಲ ರೀತಿಯ ಫಲಗಳನ್ನು, ಅದು ದುಷ್ಟ ಫಲ ಇರಬಹುದು, ಶಿಷ್ಟ ಫಲ ಇರಬಹುದು, ಸಿಹಿ ಇರಬಹುದು, ಕಹಿ ಇರಬಹುದು, ಬಂದಂತೆ ಸಂಪೂರ್ಣ ಶರಣಾಗತನಾಗಿ ಸಮರ್ಪಿತನಾಗಿ ಸ್ವೀಕರಿಸ್ತಾ ಹೋದಾಗ ಅದು ಎಲ್ಲವೂ ಅಮೃತದ ಒಂದು ಸ್ವರೂಪವಾಗಿ ನಮಗೆ ಗೋಚರವಾಗುತ್ತೆ. ಸೊ ಅಂಥದ್ದೊಂದು ಲೀಲೆ ಒಳಗಡೆಗೆ ನಾವು ಈ ಒಂದು ಮಾನವ ಶರೀರದಲ್ಲಿ ಇದ್ದೇವೆ. ಪರಾಮಾತೆಯ ಇರುವಿಕೆ, ಪರಾಮಾತೆಯ ಅರಿಯುವಿಕೆ, ಪರಾಮಾತೆಯ ಮಾರ್ಗದರ್ಶನ ನಿತ್ಯ ನಿರಂತರವಾಗಿ ಓತಪ್ರೋತವಾಗಿ
ಜೀವನದ ಎಲ್ಲ ಸಂದರ್ಭಗಳಲ್ಲಿ, ಎಲ್ಲ ಸನ್ನಿವೇಶಗಳಲ್ಲಿ, ಎಲ್ಲ ಕ್ಷಣಗಳಲ್ಲಿ ಯಾರು ಮರೆಯದಂತೆ ನಿರಂತರವಾಗಿ ಸ್ಮರಣೆಯಲ್ಲಿ ಇರ್ತಾರೋ ಅವರನ್ನ ಆ ತಾಯಿ ಪರಮೇಶ್ವರನ ಕಡೆಗೆ ಸಾಗಿಸ್ತಾ ಈ ಶರೀರದಲ್ಲಿ ಅವನ ಲೀಲೆಯನ್ನು ನಡೆಸ್ತಾ ಭೂಲೋಕದಲ್ಲಿ ದಿವ್ಯವಾಗಿರ್ತಕ್ಕಂಥ ಜೀವನಕ್ಕೆ ಬೇಕಾಗಿರುವಂತಹ ಸಿದ್ಧತೆಯನ್ನ ಮಾಡ್ತಾ ಹೋಗ್ತಾಳೆ ಅನ್ನುವಂಥದ್ದು ಬೋಧೆಯಾಗುತ್ತೆ. ಅದನ್ನು ಬ್ರಹ್ಮಬೋಧೆ ಅಂತ ಕರೀತಾರೆ. ಸೊ ಪ್ರಕೃತಿ ಟ್ರಾನ್ಸಿಷನ್ ಅಲ್ಲಿ ಇನ್ನು ಪೂರ್ಣವಾಗಿಲ್ಲ. ಆ ಪೂರ್ಣತೆಯನ್ನು ಸಾಧಿಸ್ಲಿಕ್ಕಾಗಿ ಮಾನವರಾದ ನಾವು ಸಂಕಲ್ಪ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಶುದ್ಧಿಯನ್ನು ಸಿದ್ಧಿಯನ್ನು ಪಡೆದು ಪ್ರಕೃತಿಯನ್ನು ರೂಪಾಂತರಿಸಬೇಕು. ಅಂಥದ್ದೊಂದು ರೂಪಾಂತರದ ಸಾಧ್ಯತೆ ಮಾನವರಿಗೆ ಮಾತ್ರ ಇದೆ. ಅಂಥದ್ದೊಂದು ಶಕ್ತಿಯೂ ಹೌದು, ಅಂಥದ್ದೊಂದು ಸಾಮರ್ಥ್ಯವೂ ಹೌದು, ನಮಗೆ ಕೊಡಲಾಗಿದೆ, ಜಗನ್ಮಾತೆ ಕೊಟ್ಟಿದ್ದಾಳೆ. ಅದನ್ನು ನಾವು ಬಳಸ್ಕೊಂಡು ಆ ಸಾಧನೆ ಒಳಗಡೆಗೆ ನಾವು ನಡಿಬೇಕಾಗುತ್ತೆ ಅಂತ ಹೇಳ್ತಾ ಇಂಥದ್ದೊಂದು ಕಾರ್ಯಕ್ರಮವನ್ನ ನಿರಂತರವಾಗಿ ಮುಂದುವರಿಸ್ತಾ ನಾವೆಲ್ಲ ನಮ್ಮ ಬದುಕುಗಳನ್ನ ಅತ್ಯಂತ ಅರ್ಥಪೂರ್ಣವೂ ಆನಂದವೂ ಶಾಂತವೂ ನಿದರ್ಶನವೂ ಆಗಿರುವಂತೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಆಗಮಿಸಿರ್ತಕ್ಕಂಥ ಎಲ್ಲರಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಶ್ರೀಮತಿ ವೈಶಾಲಿ ಅವರಿಗೆ ಹಾಗೂ ಶ್ರೀಯುತ ನಮ್ಮ ಬೆಂಗಳೂರು JP ನಗರ ಅರವಿಂದಾಶ್ರಮದ ಅಜಿತ್ ಸಬ್ನಿಸ್ ಅವರಿಗೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೆ ನಮಸ್ಕಾರ ಮಾಡಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಸಲಹೆಯನ್ನು ಕೊಟ್ಟಿರ್ತಕ್ಕಂಥ ರಮೇಶ್ ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ಮಂಗಳ ಹಾಡ್ತೀನಿ. ನಮಸ್ಕಾರ, ಧನ್ಯವಾದ. ಓಂ ಶ್ರೀ ಮಾತಾ ಅರವಿಂದ. ಓಂ ಶ್ರೀ ಅರವಿಂದಾಯ.